ओम नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो उवज्जायानं नमो लोये सौवसाहुनं सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा। नमोस्तु भगवान नमोस्तु द्वादशांग जिनवानी माता नमोस्तु 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 आचार्य नमोस्तु नमोस्तु गुरुदेव नमोस्तु नमोस्तु नमोस्तु। ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸಮಯದಲ್ಲಿ ಮರಣಕಂಟಿಕಾ ನಾಮಕ ಗ್ರಂಥದ ಅಧ್ಯಯನ ಇಲ್ಲಿ ನಾವು ನಡೆಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಆಚಾರ್ಯ ಅಮಿತಗತಿ ಸ್ವಾಮಿ ವಿರಚಿತ ಈ ಮರಣಕಂಟಿಕಾ ನಾಮಕ ಗ್ರಂಥದಲ್ಲಿ ನಾವು ನಿನ್ನೆ ತನಕ ಬಹಳ ಸುಂದರವಾಗಿ ಧರ್ಮದ ಬಗ್ಗೆ ತಿಳ್ಕೊತ, ಮರಣದ ಬಗ್ಗೆ ತಿಳ್ಕೊತ, ಚರ್ಚೆ ಮಾಡ್ಕೊತ ಹೋಗ್ತಾ ಇದ್ದೀವಿ. ನಿನ್ನೆ ಕೊನೆಯದಾಗಿ ನಮಗಿಲ್ಲಿ 5 ಭೇದಗಳನ್ನು, 18 ಭೇದಗಳನ್ನು ಹೇಳಿದರು. ಗುಣ, ಪರಿಣಾಮ, ಶ್ರದ್ಧಾ, ವಾತ್ಸಲ್ಯ, ಭಕ್ತಿ, ಪಾತ್ರಲಾಭ, ಸಂಧಾನ, ತಪ, ಪೂಜಾ, ತೀರ್ಥ, ಅವಿಚ್ಛಿತಿ, ಸಮಾಧಿ, ಜಿನಾಜ್ಞಾ, ಸಂಯಮ, ಸಹಾಯ, ದಾನ, ನಿರ್ವಿಚಿಕಿತ್ಸಾ, ಪ್ರಭಾವನ ಹಾಗೂ ಸಂಘ ಕಾರ್ಯ. ಈ ರೀತಿ ನಿನ್ನೆ ದಿವಸ 18 ಭೇದಗಳನ್ನು ನಮಗಿಲ್ಲಿ ಹೇಳಿದರು. ಅದರಲ್ಲಿ ನಾವು ಕೊನೆಯದಾಗಿ ಯಾವುದು ನೋಡಿದ್ವಿ? ತೀರ್ಥದ ಅವಿಚ್ಯುತಿ ಅನ್ನುವಂಥ ನಾಮದ ಸ್ವಾಧ್ಯಾಯನ ಇಲ್ಲಿ ಕೊನೆಯದಾಗಿ ನಡೆಸ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ವಿ ನಿನ್ನೆ. ಅದನ್ನೇ ಇವತ್ತು ಮತ್ತೆ ಮುಂದೆ ತಗೊಂಡು ಹೋಗೋಣ. ಏನು ಹೇಳ್ತಾ ಇದ್ರು ಅಂತಂದರೆ, ಕೊನೆ ಸೂತ್ರದಲ್ಲಿ ಆಚಾರ್ಯರು 227ನೇ ನಂಬರ್ ಸೂತ್ರದಲ್ಲಿ ಆಚಾರ್ಯ ಪರಮೇಷ್ಠಿಗಳು ಹೇಳ್ತಿದ್ರು, आचार्य के धारण करने से सर्व संग धारण किया ऐसा समझना चाहिए, क्योंकि साधुओं के बिना संग नहीं होता. साधुಗಳಿಲ್ಲದ್ರೆ ಸಂಘ ಇರುವುದಿಲ್ಲ. जैसे वृक्षों के बिना वन नहीं होता. ಯಾವ ರೀತಿ ಅಂತಂದ್ರೆ ವೃಕ್ಷ ಇಲ್ಲಾಗಿತ್ತಂದ್ರೆ ವನ ಸಹ ಅನ್ಲಿಕ್ಕೆ ಬರೋದಿಲ್ಲ, ಅದು ಕಾಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವೃಕ್ಷಗಳಲ್ಲಿ ಎಷ್ಟು ಇರ್ತಾವ ಅಷ್ಟು ಅದಕ್ಕೆ ಕಾಡು ಅಂತ ನಾವು ಹೇಳ್ಬೋದು. ಸಾಧು ಸಮುದಾಯ ಸಂಘ कहलाता है. ಸಾಧುಗಳ ಸಮುದಾಯ ಅಂತಂದ್ರೆ ಒಂದು ಸಂಘ ಅಂತ ನಾವು ಅದಕ್ಕೆ ಹೇಳ್ಬೋದು. और संघ का आधार आचार्य होता है. ಸಂಘಕ್ಕೆ ಒಂದು ಆಧಾರ ಯಾರಿರ್ತಾರ? ಆಚಾರ್ಯರಿರ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. आचार्य की वैयावृत्त करने से संघ का संधारण हो जाता है, ऐसा समझना चाहिए. उपाध्याय आदि अन्य 9 प्रकार के साधुओं के वैयावृत्त का महत्व बतलाते हैं. ನಿನ್ನೆ ಕೊನೆಯದಾಗಿ ಇಲ್ಲಿ ತನಕ ಓದಿದ್ವಿ. ಉಪಾಧ್ಯಾಯ ಆದಿ ಅನ್ಯ 9 ಪ್ರಕಾರದ ಸಾಧುಗಳನ್ನ ನಾವಿಲ್ಲಿ ವೈಯಾವೃತ್ತ ಮಾಡೋದ್ರಿಂದ ಅದರದ್ದು ಏನು ಮಹತ್ವ ಇದೆ ಅನ್ನೋಂಥದ್ದಲ್ಲಿ ನಾವು ಇಲ್ಲಿ ಇವತ್ತಿನ ದಿವಸ ತಿಳ್ಕೊಳ್ಳೋದಿದೆ. साधु जनों के संधारण से सर्व संघ का संधारण होता है, क्योंकि साधुओं के बिना संग नहीं होता, जैसे वृक्षों के बिना वन नहीं होता. ಯಾವ ರೀತಿ ಅಂತಂದ್ರೆ ಸಾಧುಗಳ ಸಂಧಾರಣದಿಂದಾನೇ ಸರ್ವ ಸಂಪೂರ್ಣ ಸಂಘದ ಸಂಧಾರಣ ಮಾಡೋ ರೀತಿ ಆಗತ್ತೆ. ಯಾಕಂತಂದ್ರೆ ಸಾಧುವಂಕೆ ಬಿನ, ಸಾಧುಗಳಿಲ್ಲದ್ರೆ ಸಂಘ ಅಲ್ಲ. ಯಾವ ರೀತಿ ಅಂತಂದ್ರೆ ವೃಕ್ಷಗಳಿಲ್ಲಾಗಿದ್ರೆ ಅದಕ್ಕೆ ವನ ಅಲ್ಲ ಅಂತ ನಾವು ತಿಳ್ಕೊಳ್ಬೇಕಿಲ್ಲಿ. ಭಾವಾರ್ಥದಲ್ಲಿ ಹೇಳ್ತಾರ ಯಾವ ರೀತಿ ಅಂತಂದ್ರೆ ನ ಧರ್ಮೋ ಧಾರ್ಮಿಕೇರ್ ವಿನ ಒಂದು ಸೂತ್ರ ಬರುತ್ತೆ ಇಲ್ಲಿ. ಪುಟ ಯಾವ ಸೂತ್ರ? ನ ಧರ್ಮೋ ಧಾರ್ಮಿಕೇರ್ ವಿನ. ಹೇಳಿ ನೋಡೋಣ. ಬಹಳ ಚೆನ್ನಾಗಿದೆ ಸೂತ್ರ, ನೆನಪಿಟ್ಕೊಳ್ಬೇಕು ನೀನು. ನ ಧರ್ಮೋ ಧಾರ್ಮಿಕೇರ್ ವಿನ. ನ ಧರ್ಮೋ ಹೇಳು. ನ ಧರ್ಮೋ ಧಾರ್ಮಿಕೇರ್ ವಿನ. ಅದರ ಅರ್ಥ ಏನು? ಧರ್ಮಾತ್ಮ ಜೀವಿಗಳು ಇಲ್ಲಾಗಿದ್ರೆ ಧರ್ಮ ಇಲ್ಲ. ಧರ್ಮಾತ್ಮ ಜೀವಿಗಳು ಇದಾರ ಅಂತಂದ್ರೇನೆ ಧರ್ಮ ಇದೆ ಅಂತ ನಾವು ತಿಳ್ಕೊಳ್ಬೇಕಿಲ್ಲಿ. ಈ ರೀತಿ ನ ಧರ್ಮೋ ಧಾರ್ಮಿಕೇರ್ ವಿನ ಅಂತ ಹೇಳ್ತಾರೆ ಇಲ್ಲಿ. इस सूक्ति के अनुसार रत्नत्रय धर्म आचार्य आदि साधु जनों के आधार से रहता है. ನೆನಪಿಟ್ಟುಕೊಳ್ಳಬೇಕು.
ನಾನು ಮತ್ತೆ ಕೇಳ್ತೀನಿ ನಿನಗೆ, ನನಗೆ ಹೇಳ್ಬೇಕು ಅವಾಗ. ಹೇಳ್ದಿದ್ರೆ ಏನು? ಹೇಳಿದ್ರೆ ಆಹಾರ ಕೊಡಕ್ಕೆ ಬರಂಗಿಲ್ಲ ನೋಡ. ಏನು ಮಾಡೋದು? ನನಗೂ ಅದು ಬರೋದು ಬೇಡ ಆಗಿರ್ತೈತೆ ಅಷ್ಟು ಬೆಳಗ್ಗೆ ಎದ್ದು, ಹೌದಲ್ಲ? ಏನು ಮಾಡೋದು ನೋಡವ? ನೆನಪಿಟ್ಕೊಳ್ಳೋದು. ಇದೇನು ಸೂತ್ರ ಇದೆಲ್ಲ, ಈ ಸೂಕ್ತಿ ಅನುಸಾರ रत्नत्रय धर्म आचार्य आदि साधु जनों के आधार से रहता है. रत्नत्रय धर्म यार ಆಧಾರದಲ್ಲಿದೆ? ಅದು ರತ್ನತ್ರಯ ಧರ್ಮ ಇದೆಯಲ್ಲ, ಈ ಧರ್ಮ ಯಾರ ಆಧಾರದ ಮೇಲೆ ಇದೆ? ಸಾಧುಗಳ ಆಧಾರದ ಮೇಲೆ ಇದೆ. ರತ್ನತ್ರಯ ಧರ್ಮ ಪಾಲನೆ ಮಾಡೋರು ಯಾರು? ಸಾಧುಗಳೇ. ಸಾಧುಗಳ ಪಾಲನೆ ಮಾಡ್ತಾರಂತಂದ್ರೆ ರತ್ನತ್ರಯ ಧರ್ಮ ಇದಿಲ್ಲಿ ಹೇಳಿದ್ರು ನೋಡ್ರಿ. ನ ಧರ್ಮೋ ಧಾರ್ಮಿಕರಿವಿನ, ಧರ್ಮಾತ್ಮಗಳಿಲ್ಲದಿದ್ರೆ ಧರ್ಮನೇ ಇಲ್ಲ. ಷಷ್ಠಮ ಕಾಲದಲ್ಲಿ ಧರ್ಮ ಇಲ್ಲ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ? ಯಾಕಂದ್ರೆ ಆ ಷಷ್ಠಮ ಕಾಲದಲ್ಲಿ ಧರ್ಮಾತ್ಮಗಳೇ ಇಲ್ಲ ಯಾರು. ಆ ಷಷ್ಠಮ ಕಾಲದಲ್ಲಿ ಬರುವಂತ ಕಾಲದಲ್ಲಿ ನಿಮಗೆ ಧರ್ಮಾತ್ಮಗಳೇ ಸಿಗುವುದಿಲ್ಲ. ಆ ಕಾರಣದಿಂದ ಷಷ್ಠಮ ಕಾಲದಲ್ಲಿ ಧರ್ಮನೇ ಇಲ್ಲ. ಅರ್ಥ ಆಯ್ತಾ? ಈ ಪ್ರಕಾರ ಇಲ್ಲಿ ನ ಧರ್ಮೋ ಧಾರ್ಮಿಕಾರ ವಿನಾ ಅಂತ ಸೂತ್ರ ಇದೆಯಲ್ಲ, ಈ ಸೂತ್ರ ಹೇಗಂತಂದ್ರೆ ರತ್ನತ್ರಯ ಧರ್ಮ ಇದೆಯಲ್ಲ, ಈ ರತ್ನತ್ರಯ ಧರ್ಮ ಹೇಗಿದೆ ಅಂತಂದ್ರೆ ಸಾಧುಗಳಿಲ್ಲ ಇದ್ರೆ ರತ್ನತ್ರಯ ಧರ್ಮನೇ ಇಲ್ಲ. ಎಲ್ಲಿವರೆಗೆ ಸಾಧುಗಳಿದಾರ, ಎಲ್ಲಿವರೆಗೆ ಮುನಿಗಳಿದಾರ, ಎಲ್ಲಿವರೆಗೆ ದಿಗಂಬರ ಆಚಾರ್ಯ ಮುನಿಗಳ ಪರಂಪರೆ ಇದೆ, ಅಲ್ಲಿವರೆಗೆ ನಿಮಗೆ ರತ್ನತ್ರಯ ಧರ್ಮ ನೋಡ್ಲಿಕ್ಕೆ ಸಿಗೋದಿದೆ. ಯಾವಾಗ ಈ ಸಾಧು ಸಂತರ ಸಂಗತಿ ಎಲ್ಲ ನಿಮಗೆ ಮುಗಿದು ಹೋಗ್ಬಿಡುತ್ತೆ, ರತ್ನತ್ರಯ ನಿಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ. ಬರೇ ಬಾಯಲ್ಲಿ ಅಷ್ಟೇ ರತ್ನತ್ರಯ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅಂತ ಬರೇ ಬಾಯಿಂದ ಅಷ್ಟೇ ಹೇಳೋದಾಗತ್ತೆ. ಆದ್ರೆ ರತ್ನತ್ರಯ ಧರ್ಮ ನಿಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ. ಎಲ್ಲಿವರೆಗೆ ದಿಗಂಬರ ಮುನಿಗಳಿದಾರ ಅಲ್ಲಿವರೆಗೆ ಮಾತ್ರ ನಿಮಗೆ ರತ್ನತ್ರಯ ಧರ್ಮ ಇದೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಬರ್ರಿ ಮ್ಯಾಕೊಂಡ್ರಿ ಚಾಟಿ ಮ್ಯಾಕೊಂಡ್ರಿ. ಉನ್ಕಾ ಅಭಾವ ನಹಿ ಹೋನಾ ಯಹಿ ತೀರ್ಥ ಕಿ ವಿಚ್ಯುತಿ ಹೇ. ಅದ ವಿಚ್ಯುತಿ ಅಲ್ಲ, ಅವಿಚ್ಯುತಿ ಅಂತ ಹೇಳ್ತಾರೆ ಇಲ್ಲಿ. ಆ ರತ್ನತ್ರಯದ ಅಭಾವ, ಸಾಧುಗಳ ಅಭಾವ ಅಂತಂದ್ರೇನೆ ತೀರ್ಥಕಿ ಅವಿಚ್ಯುತಿಯೇ ಅಂತ ಹೇಳ್ತಾರೆ ಇಲ್ಲಿ. ಯಾವಾಗ ರತ್ನತ್ರಯಗಳು ಆಮೇಲೆ ಸಾಧುಗಳು ಇರುವುದಿಲ್ಲ, ಆವಾಗ ತೀರ್ಥದ ಏನಾಗ್ತಾ ಇದೆ ಅಲ್ಲಿ? ಅವಿಚ್ಯುತಿ ಆಗ್ಬಿಡತ್ತೆ, ಧರ್ಮ ಅವಿಚ್ಯುತಿ ಆಗ್ಬಿಡತ್ತೆ, ಧರ್ಮ ನಾಶ ಆಗ್ಬಿಡತ್ತೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಬಸ್ತಿಯಲ್ಲಿ ಭಗವಂತರಿದ್ದಾರೆ. ಭಗವಂತರಿಗೆ ಒಂದು ಸ್ಥಾನ, ಮಾನ, ಗೌರವ, ಪೂಜೆ, ವಿಧಿ ವಿಧಾನಗಳೆಲ್ಲ ಎಲ್ಲಿವರೆಗಿದಾವೆ ಹೇಳ್ರಿ? ಎಲ್ಲಿವರೆಗಿದೆ? ಎಲ್ಲಿವರೆಗೆ ಭಕ್ತರಿದಾರ ಅಲ್ಲಿವರೆಗೆ ಆ ಭಗವಂತನಿಗೆ ಒಂದು ಏನೋ ಸ್ಥಾನಮಾನ, ವಿಧಿ ವಿಧಾನಗಳು, ಪೂಜೆ ಆದಿ ಅಭಿಷೇಕಗಳೆಲ್ಲ ನಡೀತಾ ಇರ್ತಾವ. ಭಕ್ತನೇ ಇಲ್ಲಾಗಿದ್ದಂದ್ರೆ ಭಗವಂತನು ಕೂಡ ಏನು ಯಾರು ಇಲ್ಲ, ಯಾರು ಮಾಡೋರು? ಆ ರೀತಿ ಇಲ್ಲಿ ತಿಳ್ಕೊಳ್ಬೇಕು. आचार्य आदि की वैयावृत्ति सेवा करने से वे रत्नत्रय में स्थिर होते हैं और उससे आगे आगे अन्य व्यक्ति भी दीक्षा शिक्षा द्वारा रत्नत्रय धर्म धारण करते जाते हैं, उनकी धारा टूटती नहीं है. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಆಚಾರ್ಯ ಆದಿಗಳು ವೈಯಾವೃತ್ತಿ ಮಾಡೋದ್ರಿಂದ ಏನಾಗತ್ತಂದ್ರೆ ರತ್ನತ್ರಯ ಮೇ ಸ್ಥಿರ ಹೋತೆ रहते हैं, ರತ್ನತ್ರಯದಲ್ಲಿ ಸ್ಥಿರರಾಗ್ತಿರ್ತಾರ. ಉಸ್ಸೆ ಅದರಿಂದ ಏನಾಗತ್ತಂತಂದ್ರ ಆಗೆ ಆಗೆ ಅನ್ಯ ವ್ಯಕ್ತಿ ಬಿ ಮುಂದೆ ಹೋಗ್ತಾ ಅನ್ಯ ವ್ಯಕ್ತಿಗಳು ಸಹ ಏನಾಗ್ತಾರ? ದೀಕ್ಷಾ ಆದಿ ದೀಕ್ಷಾ ತಗೊಳ್ತಾರ, ಶಿಕ್ಷಾ ತಗೊಳ್ತಾರ. ಅದರಿಂದ ರತ್ನತ್ರಯ ಧರ್ಮ ಧಾರಣೆ ಮಾಡ್ಕೊಂಡು ಅದನ್ನ ಏನಾಗುತ್ತೆ, ಅದು ಮುಂದೆ ಬೆಳ್ಕೊಂತ ಹೋಗ್ತಾ ಇರತ್ತೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಮುನಿಗಳ ಹತ್ರ ಶ್ರಾವಕರೇ ಬರೆದಿದ್ದರೆ, ಮುನಿಗಳ ಹತ್ರ ಶ್ರಾವಕರ ಭಕ್ತರೇ ಬರೆದಿದ್ದರೆ ಮುನಿ ದೀಕ್ಷಾ ತಗೊಳ್ಳಂತ ಭಾವನೆ ನಿಮ್ಮಲ್ಲಿ ಪ್ರಕಟ ಆಗೋದು ಯಾವಾಗ ಹೇಳ್ರಿ? ಮುನಿಗಳ ಹತ್ರ ಶ್ರಾವಕರು ಬರದೇ ಇದ್ದರೆ, ಮುನಿಗಳ ಸಾಧು ಸಂತರ ವೈಯಾವೃತ್ತಿ ಮಾಡ್ಲಿಕ್ಕೆ ಸಾಧುಗಳ ಹತ್ರ ಶ್ರಾವಕರು ಬರದೇ ಇದ್ದರೆ ಭೋಪಾಲನ ಹೇಳ್ರಿ ಬರದಿದ್ರೆ ದೀಕ್ಷಾ ತಗೊಳ್ಳೋ ಭಾವ ಆಗ್ತಾವೆ ನಿಮ್ ಶ್ರಾವಕರಿಗ. ಮನ್ಯಾಗ ಕೂತ್ಕೊಂಡ್ರ ಮನ್ಯಾಗ ಯಾವ ವಾತಾವರಣ ಇದೆ ನಿಮ್ದು? ಮನೆಯಲ್ಲಿರುವಂತ ವಾತಾವರಣ ಯಾವ್ದ?
ಭೋಗದ ವಾತಾವರಣ, ಸಂಸಾರದ ವಾತಾವರಣ. ನೀವು ಆ ವಾತಾವರಣದಲ್ಲಿ ಇದ್ದಾಗ ನಿಮ್ಗೆ ಅದೇ ರೀತಿ ಭಾವನೆಗಳಾಗ್ತಿರ್ತಾವ. ಅಲ್ಲಿಂದ ನೀವು ಹೊರಗಡೆ ಬಂದ್ರಂತಂದ್ರೆ, ಅಲ್ಲಿಂದ ನೀವು ಸಾಧು ಸಂತರ ಸಾನ್ನಿಧ್ಯದಲ್ಲಿ ಬಂದ್ರೆ, ಸಾಧು ಸಂತರ ಸೇವೆಯಲ್ಲಿ ಬಂದ್ರೆ, ಅವ್ರ ವೈಯಾವೃತ್ತಿಯಲ್ಲಿ ಬಂದ್ರಂತಂದ್ರೆ ನಿಮಗೆ ಮುಂದೆ ದೀಕ್ಷಾ ತಗೊಳ್ಳಂತ ಭಾವ ಆಗ್ಬೋದು, ಶಿಕ್ಷಾ ತಗೊಳ್ಳಂತ ಭಾವ. ಶಿಕ್ಷಾ ಅಂದ್ರೆ ದಂಡ ಅಲ್ಲ, ಶಿಕ್ಷಾ ಅಂದ್ರೆ ಜ್ಞಾನ. ಶಿಕ್ಷಾ ತಗೊಳ್ಳಂತ ಭಾವನೆಗಳು ಪ್ರಕಟ ಆಗಬಹುದು. ಅದರಿಂದ ರತ್ನತ್ರಯ ಧರ್ಮ ಸ್ಥಾಪನೆ ಆಗಬಹುದು. ಆ ರತ್ನತ್ರಯ ಧರ್ಮ ಮತ್ತೆ ಮುಂದೆ 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 ಬೆಳ್ಕೊಂತ ಹೋಗಬಹುದು ಅಂತ ತಿಳ್ಕೊಳ್ಬೇಕಿಲ್ಲಿ. ಈ ಪ್ರಕಾರ ಎಲ್ಲಿವರೆಗೆ ವೈಯಾವೃತ್ತಿ ಇದೆ ಅಲ್ಲಿವರೆಗೆ ಮುನಿ ಧರ್ಮ ಇದೆ. ಇದು ನೆನಪಿಟ್ಕೊಳ್ಳಿ. ಎಲ್ಲಿವರೆಗೆ ವೈಯಾವೃತ್ತಿ ಇದೆ ಭೂಪಾಲಣ್ಣ, ಅಲ್ಲಿವರೆಗೆ ಏನಿದೆ? ಮುನಿ ಧರ್ಮ ಇದೆ. ಯಾವಾಗ ಮುನಿಗಳ ವೈಯಾವೃತ್ತಿ ನಿಂತು ಬಿಡತ್ತೆ, ಅಲ್ಲಿ ಧರ್ಮ ಕೂಡ ನಿಂತು ಬಿಡತ್ತೆ. ಹೇಳಿದಾರೆ ನೋಡ್ರಿ ಕೊನೆಯದಾಗಿ, ಈ ಪಂಚಮ ಕಾಲದ ಕೊನೆಯ ಸಮಯದಲ್ಲಿ ವಿರಾಂಗತ ಮುನಿ ಮಹಾರಾಜರಂತಿರ್ತಾರ. ಆ ಮುನಿಗಳು ಆಹಾರಕ್ಕೆ ಹೋಗಿರ್ತಾರ. ಆಹಾರಕ್ಕೆ ಹೋದಾಗ ಆವಾಗಿನ ರಾಜ, ಆವಾಗಿನ ಸರ್ಕಾರ, ಗೌರ್ಮೆಂಟ್ ಅವ್ರೇನ್ ಮಾಡ್ತಾರ ಅಂತಂದ್ರ ಟ್ಯಾಕ್ಸ್ ವಸೂಲಿ ಮಾಡ್ತಿರ್ತಾರೆ ಎಲ್ಲರ ಕಡೆಯಿಂದ. ಮುನಿಗಳನ್ನ ಬಿಡಲ್ಲ ಅವರು ಟ್ಯಾಕ್ಸ್ ಕೇಳೋದು. ಶ್ರಾವಕರಂತೂ ಟ್ಯಾಕ್ಸ್ ಕೊಡ್ಲೇಬೇಕು. ಮುನಿಗಳ ಹತ್ರ ಏನಿದೆ ಕೊಡ್ಲಿಕ್ಕೆ? ಏನೂ ಇಲ್ಲ. ಅವಾಗ ಆ ರಾಜ ಏನ್ ಮಾಡ್ತಾನಂತಂದ್ರೆ, ಮುನಿಗಳ ಹತ್ರ ಏನು ಟ್ಯಾಕ್ಸ್ ತಗೊಳಕ್ಕೆ ಏನು ದುಡ್ಡು ಗಿಡ್ಡು ಅವ್ರ ಹತ್ರ ಇಲ್ಲ, ಅವ್ರ ಹತ್ರ ನಾವೇನ್ ತಗೊಳ್ಳೋದು ಅಂತ ಕೇಳಿದಾಗ, ಮುನಿಗಳ ದಿನದಲ್ಲಿ ಒಂದ್ಸರ್ತಿ ಆಹಾರಕ್ಕೆ ಹೋಗ್ತಿರ್ತಾರ. ಆಹಾರದ ಪ್ರಥಮ ಗ್ರಾಸ, ಆಹಾರ ತಗೊಳ್ಳುವಾಗ ಪ್ರಥಮ ಗ್ರಾಸ ಕೈಯಲ್ಲಿ ಹಾಕಿರ್ತಿರಲ್ಲ, ಆ ಪ್ರಥಮ ತುತ್ತು ಅವ್ರ ಕೈಯಿಂದ ತಕೊಂಡ್ಬಿಡೋದು ಅಂತ ಹೇಳ್ತಾನೆ ಟ್ಯಾಕ್ಸ್ ರೂಪದಲ್ಲಿ. ಕೈಯಿಂದ ತುತ್ತು ತಕೊಂಡ್ರೆ ಏನ್ ಮಾಡ್ಬೇಕು ಮುನಿಗಳು? ಅಂತರಾಯ ಮಾಡ್ಕೊಳ್ಬೇಕು. ಇವತ್ತು ಧರ್ಮ ಮುಗೀತು ಅಂತ ಆ ಮುನಿಗಳು ನಿರ್ಣಯ ಮಾಡಿ ಅಂತರಾಯ ಮಾಡಿಕೊಂಡು, ಇನ್ನು ನಮ್ಮ ಸಲ್ಲೇಖನ ಮಾಡ್ಕೊಳ್ಳುವಂತ ಸಮಯ ಬಂದಿದೆ ಅಂತ ತಿಳ್ಕೊಂಡು ಸಲ್ಲೇಖನ ಧಾರಣೆ ಮಾಡಿಕೊಂಡು ಅವ್ರ ಸಮಾಧಿ ಸಾಧನೆ ಮಾಡ್ಕೊಂಡು ಹೋಗ್ಬಿಡ್ತಾರ. ಆ ಮುನಿಗಳ ಸಮಾಧಿ ಆದ ನಂತರ ಧರ್ಮ ನಾಶ ಆಯಿತು. ವೀರಾಂಗತ್ ಮುನಿಗಳು, ವೀರಶ್ರೀ ಮಾತಾಜಿ ಅಂತ ಇರ್ತಾರ, ಮತ್ತೆ 2 ಜನ ಶ್ರಾವಕರು ಇರ್ತಾರ. ಇದು ಚತುರ್ವಿಧ ಸಂಘದ ಅಂತ ಆಯ್ತು. ಅಂತ ಆದ ತಕ್ಷಣ ಧರ್ಮ ಕೂಡ ಅಲ್ಲಿ ಏನಾಯ್ತು? ಅಂತ ಆಯ್ತು. ಇದು ಸತ್ಯ. ಈ ರೀತಿ ಇದೆ. ಎಲ್ಲಿವರೆಗೆ ವೈಯಾವೃತ್ತಿ ಸೇವೆ ಮಾಡುವಂತ ಭಾವನೆದ ಶ್ರಾವಕರಿದಾರ ಅಲ್ಲಿವರೆಗೆ ಮಾತ್ರ ದಿಗಂಬರ ಪರಂಪರೆ ಇದೆ. ಎಲ್ಲಿವರೆಗೆ ದಿಗಂಬರ ಮುನಿಗಳ ಪರಂಪರೆ ಇದೆ ಅಲ್ಲಿವರೆಗೆ ಮಾತ್ರ ಜಿನ ಧರ್ಮ ಇದೆ. ಎಲ್ಲಿವರೆಗೆ ಜಿನ ಧರ್ಮ ಇದೆ ಅಲ್ಲಿವರೆಗೆ ಮಾತ್ರ ಬೆಂಕಿ ಇದೆ. ಅಲ್ಲಿವರೆಗೆ ಏನಿದೆ? ಮಾತ್ರ ಬೆಂಕಿ ಇದೆ. ಬೆಂಕಿ ಯಾವಾಗ ನಾಶ ಆಯಿತು, ಷಷ್ಠಮ ಕಾಲ ಪ್ರಾರಂಭ ಆಯ್ತು ಅಂತ ತಿಳ್ಕೊಳ್ಳೋದಲ್ಲಿ. ಯಾವ ಕಾಲ ಪ್ರಾರಂಭ ಆಯ್ತು? 6ನೇ ಕಾಲ ಪ್ರಾರಂಭ ಆಯ್ತು ಅಂತ ತಿಳ್ಕೊಳ್ಬಿಡುದು. 6ನೇ ಕಾಲದಲ್ಲಿ ನಾ ಬೆಂಕಿ ಇಲ್ಲ, ನಾ ಧರ್ಮ ಇಲ್ಲ, ನಾ ಮುನಿಗಳಿಲ್ಲ, ನಾ ಶ್ರಾವಕ ಧರ್ಮಾತ್ಮಗಳು ಸಿಗಲ್ಲ. ಅಲ್ಲಿ ಬರೇ ಎಲ್ಲ ಹಿಂಸ್ರ ಪ್ರಾಣಿಗಳು ನೋಡ್ರಿ. ಹಿಂಸ್ರ ಪ್ರವೃತ್ತಿ ಇರುತ್ತೆ ಎಲ್ಲರದು. ಯಾವ ಪ್ರವೃತ್ತಿ ಇರುತ್ತೆ? ಹಿಂಸ ಪ್ರವೃತ್ತಿ, ಹಿಂಸಾ ಮಾಡುವಂತ ಪ್ರವೃತ್ತಿ. ಎಷ್ಟು ಕ್ರೂರತೆಯಿಂದ ಹೇಳಿದಾರ ಅಂತಂದ್ರೆ ಸಂತೋಷನ, ಎಷ್ಟು ಕ್ರೂರತೆಯಿಂದ ಪ್ರಾಣಿಗಳು ಇರ್ತಾರ ಅಂತ ಹೇಳಿದಾರ ಅಂತಂದ್ರೆ, ತಾಯಿ ತನ್ನ ಮಗುವನ್ನು ಜನ್ಮ ಕೊಡ್ತಾಳ, ಮತ್ತು ಅದೇ ತಾಯಿ ತನ್ನ ಮಗುವಿನ ಆ ಶರೀರ ಮಾಂಸ ಭಕ್ಷ ಮಾಡ್ತಿರ್ತಾಳ. ಎಷ್ಟು ಹಿಂಸ್ರ ಪ್ರವೃತ್ತಿ ಇರತ್ತೆ ಅಂತ ಹೇಳಿದ್ರೆ ಗೊತ್ತಾ? ಅಲ್ಲಿ ಷಷ್ಠಮ ಕಾಲದಲ್ಲಿ ಆ ತಾಯಿ ತನ್ನ ಮಗುಗೆ ಜನ್ಮ ಕೊಡ್ತಾಳ, ಮತ್ತು ಅದೇ ಮಗುವನ್ನು ಭಕ್ಷ ಮಾಡ್ತಾಳ ಅವಳು. ಈಗ ನಾವು ನೋಡ್ತೀವಿ ಊರಾಗೆಲ್ಲ ಹಂದಿ ನಾಯಿಗಳೆಲ್ಲ ಇರ್ತಾವಲ್ಲ, ಹಂದಿ ನಾಯಿಗಳು ತನ್ನ ಮರಿಯನ್ನ ತಿಂತಿರ್ತಾವ. ಆ ರೀತಿ ಪ್ರವೃತ್ತಿ ಆ ಷಷ್ಠಮ ಕಾಲದಲ್ಲಿ ಬರುದಿದೆ ಅಂತ ಹೇಳಿದಾರೆ ಶಾಸ್ತ್ರದಲ್ಲಿ. ಆ ರೀತಿ ಪ್ರವೃತ್ತಿ ಧರ್ಮನೇ ಇಲ್ಲ ಅಲ್ಲಿ. ಎತ್ತರ ಎಷ್ಟು ಅವ್ರದ್ದು? ಹೈಟ್ ಎಷ್ಟು? ಇಷ್ಟೇ. ಒಂದೊಂದು ಮನುಷ್ಯರ ಹೈಟ್ ಎತ್ತರ ಎಷ್ಟು? 1 ಮೊಳ, 1.5 ಅಡಿ ಮಾತ್ರ ಅವ್ರದ್ದು. ಅವ್ರದ್ದು ಆಯುಷ್ಯ ಎಷ್ಟು? 15ರಿಂದ 20 ವರ್ಷ. ವಯಸ್ಸೆಷ್ಟು ಅವ್ರದ್ದು? 15ರಿಂದ 20 ವರ್ಷ. ನಾ ಹಾಕೊಳ್ಳಕ್ಕೆ ಮೇಲೆ ಬಟ್ಟೆ ಇಲ್ಲ, ಇರ್ಲಿಕ್ಕೆ ಮನೆ ಇಲ್ಲ, ತಿನ್ಲಿಕ್ಕೆ ಮನೆಯಲ್ಲಿ ಅನ್ನ ಇಲ್ಲ, ಬರೇ ಇಂಥದೇ ಮಾಡ್ಕೊಂತ ಹೋಗೋದಲ್ಲಿ ಎಲ್ಲ. ಈ ರೀತಿ ಪ್ರವೃತ್ತಿ ಇರ್ತಿತ್ತು ಅಲ್ಲಿ ತಿಳ್ಕೊಳ್ಳೋದು. ಹೋಗೋದೇನ್ರಿ ಅಲ್ಲಿ? ಹೋಗೋದೇನ್ರಿ ಬಪ್ಪಲನ್ನ ಸ್ವಲ್ಪ ತಿರುಗಾಡಿ ಬರೋನಲ್ಲ ಸ್ವಲ್ಪ ಹೋಗಿ. ಷಷ್ಠಮ ಕಾಲದಲ್ಲಿ ಆ ಷಷ್ಠಮ ಕಾಲದ ಆ ಪ್ರವೃತ್ತಿಯನ್ನು ಅನುಭವಿಸೋದಿಲ್ಲಾಗಿತ್ತಂದರೆ, ಆ ಷಷ್ಠಮ ಕಾಲದ ಆ ಪ್ರವೃತ್ತಿಯನ್ನು ಅನುಭವಿಸೋದಿಲ್ಲಾಗಿತ್ತಂತಂದರೆ ಈ ಪಂಚಮ ಕಾಲದಲ್ಲಿ ಧರ್ಮ ಮಾಡಲಿಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ. ಧರ್ಮ ಮಾಡಿಕೊಂಡು ಒಳ್ಳೆ ಪುಣ್ಯ ಕಟ್ಕೊಳ್ಳಿ. ಪುಣ್ಯದಿಂದ ಹೋಗಿ ಸ್ವರ್ಗದಲ್ಲಿ ಆರಾಮ ಐಶ್ವರ್ಯದಲ್ಲಿ ಕೂತ್ಕೊಂಡ್ಬಿಡಿ. ಆ ಪಾಪ ಮಾಡೋದಿಲ್ಲಾಗಿತ್ತಂದ್ರೆ
ಸ್ವರ್ಗದಲ್ಲಿ ನೀವು ಆರಾಮಾಗಿರ್ಬಹುದು. ಅಲ್ಲಿಂದ ನೀವು ಮತ್ತೆ ಮುಂದೆ ಅಲ್ಲಿವರೆಗೆ ಅದು 21,000 ವರ್ಷ ಮುಗಿಯುತ್ತೆ. ಆಮೇಲೆ ಮತ್ತೆ ಮನುಷ್ಯಗತಿಯಲ್ಲಿ ಬಂದು ಮುಂದೆ ಬರುವಂತ ಚತುರ್ಥ ಕಾಲದಲ್ಲಿ ದೀಕ್ಷಾ ತಗೊಂಡು ಮೋಕ್ಷ ಕೂಡ ಹೋಗ್ಬೋದು. ಏನ್ ಮಾಡೋದು ನೋಡ್ರಿ, ಏನ್ ಮಾಡೋದು? ಸ್ವರ್ಗಕ್ಕೆ ಹೋಗೋದಂತ. ನೀ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ದೀಕ್ಷಾ ತಗೊಳ್ಬೇಕೀಗ. ಏನ್ ಮಾಡ್ತಿ ನೋಡ ವೀರ್, ದೀಕ್ಷಾ ತಗೊಳ್ಳೋಣ. ಸೋಮ್ ಸೈಲೆಂಟ್ ಕುತ್ಕೊಂಡ್ಬಿಟ್ಟೀಗ, ಈಗ ನೋಡಲಿ ನಾವು. यदि वैयावृत्ति न किया जाए तो पुराना साधु सम्यक्तवादी से च्युत होगा, साथ में नया कोई धर्म धारण नहीं करेगा. ನೀವು ವೈಯಾವೃತ್ತಿ ಮಾಡದಿದ್ದರೆ ಪುರಾಣ ಸಾಧು, ಪುರಾಣದ ಹಳೆ ಸಾಧುಗಳಿದಾರಲ್ಲ, ಆ ಸಾಧುಗಳು ತನ್ನ ಸಮ್ಯಕ್ತ್ವ ಆದಿಯಿಂದ ಚ್ಯುತರಾಗಬಹುದು. ವೈಯಾವೃತ್ತಿ ಯಾಕೆ ಮಹತ್ವ ಕೊಟ್ಟಾರಂತಂದ್ರ, ಈ 6 ತಪಗಳಲ್ಲಿ ಮೂಲ ತಪ ವೈಯಾವೃತ್ತಿಗೆ ಯಾಕೆ ಕೊಟ್ಟಾರಂತಂದ್ರ, ರೋಗ ಇರ್ತಾವ, ಏನೋ ಪರೀಕ್ಷೆ ಆಗಿರ್ತಾವ, ಏನೋ ಉಪಸರ್ಗಗಳಾಗಿರ್ತಾವ, ಏನೋ ತೊಂದರೆಗಳಾಗಿರ್ತಾವ, ಏನೋ ಕಷ್ಟದಲ್ಲಿ ಇರ್ತಾರ ಮುನಿಗಳು. ಆ ಮುನಿಗಳ ವೈಯಾವೃತ್ತಿ ಮಾಡ್ಲಿಕ್ಕೆ ನೀವು ಹೋಗದಿದ್ದರೆ ಆ ಮುನಿಗಳು ತನ್ನ ಸಮ್ಯಕ್ತ್ವ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಸಮ್ಯಕ್ ತಪ ಆದಿ ಇದರಿಂದ ಅವ್ರು ಏನಾಗಬಹುದು, ಚ್ಯುತರಾಗಬಹುದು. ಮತ್ತು ಇವರು ಚ್ಯುತರಾಗ್ತಾ ಇದಾರಂತ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಸಾಧುಗಳು ಕೂಡ ನಿಮಗೆ ಸಿಗದೆ ಇರಬಹುದು. ಅದಕ್ಕೆ ನೀವೇನ್ ಮಾಡಬೇಕು? ವೈಯಾವೃತ್ತಿ ಮಾಡಬಾರದು, ಸಾಧು ಸಂತರ ನಿಂದೆ ಮಾಡಬೇಕು. ಹೌದಲ್ರಿ? ವೈಯಾವೃತ್ತಿ ಮಾಡಬಾರದು, ಸಾಧು ಸಂತರ ನಿಂದೆ ಮಾಡಬೇಕು. ವೈಯಾವೃತ್ತಿ ಅಂದ್ರೇನೆ ಸ್ಥಿತೀಕರಣ, ವೈಯಾವೃತ್ತಿ ಅಂದ್ರೇನೆ ಉಪಗೋಹಣ. ವೈಯಾವೃತ್ತಿ ಅಂದ್ರೇನೆ ಹೋಗಿ ಕೈಕಾಲ ಒತ್ತರ ವೈಯಾವೃತ್ತಿ ಅಲ್ಲ. ಹೋಗಿ ಅವ್ರಿಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡಿದ್ರೆ ವೈಯಾವೃತ್ತಿ ಅಲ್ಲ. ವೈಯಾವೃತ್ತಿ ಅಂದ್ರೆ ಏನ? ಒಂದು ಸಾಧು ತನ್ನ ಧರ್ಮದಿಂದ ಚ್ಯುತರಾಗ್ತಾ ಇದ್ದಾರೆ, ಒಂದು ಮುನಿಗಳು ಒಂದು ಧರ್ಮದಿಂದ ತನ್ನ ಸ್ವತಂತ್ರ ಧರ್ಮದಿಂದ ಚ್ಯುತರಾಗ್ತಾ ಇದಾರ, ಆ ಮುನಿಗಳನ್ನ ಪುನಃ ಧರ್ಮದಲ್ಲಿ ಸ್ಥಿರ ಮಾಡೋದಂದ್ರೆ ವೈಯಾವೃತ್ತಿ. ಆ ಮುನಿಗಳ ಪರಿಣಾಮಗಳನ್ನ ಸ್ಥಿರ ಮಾಡೋದಂದ್ರೆ ವೈಯಾವೃತ್ತಿ. ಆ ಮುನಿಗಳನ್ನ ಪುನಃ ಧರ್ಮದಲ್ಲಿ ಸ್ಥಿತ ಮಾಡೋದಂದ್ರೆ ವೈಯಾವೃತ್ತಿ ಅಂತ ಹೇಳ್ಯಾರ. ವೈಯಾವೃತ್ತಿ ಅಂದ್ರೆ ಕೈಕಾಲ ಒತ್ತರ ವೈಯಾವೃತ್ತಿ ಅಲ್ಲ. ಏನ್ರಿ ಲಕ್ಷ್ಮಿ ಅಕ್ಕ? ವೈಯಾವೃತ್ತಿ ಅಂದ್ರೆ ಕೈಕಾಲ ಒತ್ತರ ವೈಯಾವೃತ್ತಿ ಅಲ್ಲ. ಮುನಿಗಳಿಗೆ ಏನ್ ರೋಗ ಆಗಿದೆ, ಮುನಿಗಳಿಗೆ ಏನ ಹುಷಾರಿಲ್ಲ, ಏನ್ ರೋಗ ಆಗಿದೆ, ಅವ್ರಿಗೆ ಏನ್ ಬಿಮಾರಿ ಇದೆ ಅದನ್ನ ತಿಳ್ಕೊಂಡು, ಆ ಮುನಿಗಳ ವಯಸ್ಸು ತಿಳ್ಕೊಂಡು, ಆ ಮುನಿಗಳಿಗೆ ಏನ್ ಪಥ್ಯ ಇದೆ ಅದನ್ನ ತಿಳ್ಕೊಂಡು ಮುನಿಗಳಿಗೆ ಒಂದು ತುತ್ತು ಅನ್ನದಾನ ಮಾಡೋದು ಕೂಡ ಒಂದು ಪ್ರಕಾರದ ವೈಯಾವೃತ್ತಿನೇ ಇದೆ. ಮುನಿಗಳಿಗೆ ಒಂದು ಔಷಧಿ ದಾನ ಮಾಡೋದು ಕೂಡ ಒಂದು ವೈಯಾವೃತ್ತಿನೇ ಇದೆ. ಮುನಿಗಳ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಅವ್ರ ವ್ಯವಸ್ಥೆ ಮಾಡೋದು ಕೂಡ ಇದೊಂದು ವೈಯಾವೃತ್ತಿನೇ ಇದೆ. ಮುನಿಗಳ ಜೊತೆಗೆ ವಿಹಾರದಲ್ಲಿ ಸಹಭಾಗ ಆಗೋದು ಇದು ಸಹ ಒಂದು ಪ್ರಕಾರದ ವೈಯಾವೃತ್ತಿನೇ ಇದೆ. ಇವೆಲ್ಲ ಪ್ರಕಾರದ ವೈಯಾವೃತ್ತಿಗಳಿದಾವ. ಈ ವೈಯಾವೃತ್ತಿ ನಾವು ಮಾಡದಿದ್ದರೆ ಮುನಿಗಳು ತಮ್ಮ ಧರ್ಮದಿಂದ ಚ್ಯುತರಾಗ್ತಾರ. ಮುನಿಗಳ ಧರ್ಮದಿಂದ ಚ್ಯುತರಾದರೆ ಮುಂದೆ ಮುನಿಗಳು ಸಹ ನಮಗೆ ಸಿಗೋದು ಬಹಳ ಕಷ್ಟ ಇದೆ, ಕಠಿಣ ಇದೆ ಅಂತ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರಿ? अर्थात साधु जीवन के कष्ट और कोई सहायक नहीं इत्यादि बातों को देखकर, ಸಾಧು ಜೀವನದಲ್ಲಿ ಏನು ಕಷ್ಟ ಇದೆ, ಈ ಸಾಧು ಜೀವನದಲ್ಲಿ ಏನು ಕಷ್ಟಗಳು ಬರ್ತಾವ, ಏನು ದುಃಖಗಳು ಬರ್ತಾವ, ಏನು ಪ್ರಸಂಗಗಳು ಬರ್ತಾವ ಕೆಲವೊಂದೆಲ್ಲ, ಇಂತಹ ಪ್ರಸಂಗಗಳನ್ನ ನೋಡಿ ಕೋಯಿ ಸಹಾಯಕ ನಹಿ ಹೇ, ಅವ್ರಿಗೆ ಯಾರು ಸಹಾಯ ಮಾಡೋರು, ಅವ್ರು ಯಾರು ಮದತ್ ಮಾಡೋರು, ಅವ್ರ ಸೇವೆ ಮಾಡೋರು, ಅವ್ರ ವೈಯಾವೃತ್ತಿ ಮಾಡೋರು ಯಾರು ಇಲ್ಲ ಅಂತ ತಿಳ್ಕೊಂಡು ಇತ್ಯಾದಿ ಬಾತೋं को देखकर, ಇತ್ಯಾದಿ ವಿಷಯಗಳನ್ನ ನೋಡಿ दूसरा कोई नवीन साधु नहीं बन सकेगा, ಬೇರೆ ಯಾರು ಮತ್ತೆ ದೀಕ್ಷಾ ತಗೊಳ್ಳಿಕ್ಕೆ ಮನಸ್ಸು ಮಾಡುವುದಿಲ್ಲ. ನಾವು ಹೇಳಿದೀವಿ ಮೊನ್ನೆ ಕಾಮಕುಮಾರ್ ನಂದಿ ಮಹಾರಾಜರದು ಮರಣ ಆಯ್ತು, ಹತ್ಯೆ ಮಾಡಿದ್ರು, ತುಂಡು ಮಾಡಿದ್ರು, ಹಾಗೆ ಹೀಗೆ ಅಂತ ಎಲ್ಲ ಹೆದರಿ ಬಿಟ್ಟಿವಿ. ನಾವು ಬಹಳ ಹೆದರಿ ಬಿಟ್ಟಿವಿ. ಎಲ್ಲರೂ ಹೆದರಿ ಬಿಟ್ಟಾಗ ನಮಗೊಂದು ಪುಸ್ತಕ ತಂದು ಕೊಟ್ಟರು. ಅವರು ಒಂದು ಪುಸ್ತಕ ತಂದು ಕೊಟ್ಟರು. ಆ ಪುಸ್ತಕದಲ್ಲಿ ನಿಮಗೆ ಹೇಳೋದು, ನಾನು ಬೆಳಗ್ಗೆ ಅದ್ರ ಮತ್ತೆ ಡೀಟೇಲ್ ಆಗಿ ಓದ್ಕೊಂತ ಹೋದ. ಇಂಗ್ಲಿಷ್ ಇತ್ತು, ಇಂಗ್ಲಿಷ್ ಓದಕ್ ಬರಲ್ಲ. ಇಲ್ಲೊಬ್ರು ಇಂಗ್ಲಿಷ್ ಓದೋರು ಬಂದ್ರು, ಅವ್ರು ಓದ್ಲಿಕ್ಕೆ ಹಚ್ಚಿದೆ. ಓದ್ಲಿಕ್ಕೆ ಹಚ್ಚಿದಾಗ ಅವ್ರು ತೋರಿಸ್ತಾ ಇದ್ರು, ಅದ್ ಹೇಳ್ತಾ ಇದ್ರು. ಅದರಲ್ಲಿ ಅವರು 8,000 ಮುನಿಗಳನ್ನ ಒಂದೇ ಸಮಯದಲ್ಲಿ, ಎಷ್ಟು 8,000 ಮುನಿಗಳನ್ನ ಒಂದೇ ಸಮಯದಲ್ಲಿ, ಶಂಕರಾಚಾರ್ಯನ ಕಾಲದಲ್ಲಿ, ಯಾವ ಕಾಲದಲ್ಲಿ? ಶಂಕರಾಚಾರ್ಯನ ಕಾಲದಲ್ಲಿ 8,000 ಮುನಿಗಳನ್ನ ನಿಮ್ ತಮಿಳುನಾಡಲ್ಲಿ ಒಂದೇ ಒಂದು ಸಮಯದಲ್ಲಿ ಸಾಯಿಸಿದಾರ. ಅದು ಹೆಂಗ? ಸಾಮಾನ್ಯ ಅಲ್ಲ. ಈ ತರದ್ದು ಆಯುಧಗಳು, ಕಂಬಗಳು ಹಿಂಗ ನೆಲದಲ್ಲಿ ಹೋಗದಿರ್ತಾರ,
ಮೇಲೆ ಎಲ್ಲ ಚೂಪಿರುತ್ತೆ, ಅದ್ರ ಮೇಲೆ ಮುನಿಗಳನ್ನ ಕೂರಿಸ್ಬಿಡೋದು. ಹೀಗೆ ಅದ್ರ ಮೇಲೆ ಏನ್ ಮಾಡೋದು, ಮುನಿಗಳನ್ನ ಕೂರಿಸ್ಬಿಡೋದು, ಉದರ ಹಾರದು. ಈ ಕಂಬ ಇಲ್ಲಿಂದ ಪಾಸ್ ಆಗ್ತಿತ್ತು ಅದು. ಇಂಥವೆಲ್ಲ ಭಯಂಕರ ಹತ್ಯೆಗಳಾಗಿದ್ದಾವ, ಮುನಿಗಳ ಮೇಲೆ ಉಪಸರ್ಗ ಆಗಿದಾವ, ಹತ್ಯೆ ಆಗಿದಾವ, ಸಾಯಿಸಿದಾರ, ಹೊಡೆದಿದಾರ, ಬಡ್ದಿದಾರ ಅಂತ ಮುನಿ ದೀಕ್ಷೆ ತಗೊಳ್ದ ನಾವು ಮನ್ಯಾಗ ಕೂತ್ಕೊಂಡ್ರ ಮೋಕ್ಷ ಸಿಗೋದ್ ಹೆಂಗ? ಗೋಪಾಲನ ಸಿಗ್ತಿತ್ತೇನ? ಮಾಡೋರು ಮಾಡಿದ್ರೆ ಪಾಪ ಕಟ್ಕೊಂಡ್ರೆ ಅನುಭವಿಸ್ತಾರ ನರಕದಲ್ಲಿ ಹೋಗಿ. ನಾವದನ್ನ ಸಂತೋಷದಿಂದ ಶಾಂತಿಪೂರ್ವಕ ಸಂಯಮಪೂರ್ವಕ ಸಮತಾವನ್ನು ಧಾರಣೆ ಮಾಡಿಕೊಂಡು ಅದನ್ನ ಸಹಿಸ್ಕೊಂಡಿವಿ ಅಂದ್ರೆ ನಾವು ಸ್ವರ್ಗದ ಮುಕ್ತಿ ನಮಗೆ ಸಿಕ್ಕೇ ಸಿಗತ್ತೆ. ಹೆದರಿ ಕೂತ್ಕೊಂಡ್ರ ಬ್ಯಾಡ್ ಅಂತ ಹೇಳ್ತಾರೆ. ಬ್ಯಾಡ್ ಅಂದ್ರೆ ಏನ? ನಿಮ್ ಕನ್ನಡದಲ್ಲಿ, ಇಲ್ಲಿ ಕನ್ನಡದಲ್ಲಿ ಹೆದರು ಪುಕ್ಲ ಅಂತ ಹೇಳ್ತೀರಿ ನೀವು ಅವನಿಗೆ. ಏನಂತ ಹೇಳ್ತೀರ ಅವನಿಗೆ? ಹೆದರು ಪುಕ್ಲ ಅಂತ ಹೇಳ್ತೀರಾ? ಯೋಚನೆ ಮಾಡ್ರಿ, ಹೆದರ್ಬೇಕೇನ್ರಿ? ಸಮಾಧಿ ಗುಣ ಇನ್ ಮುಗಿತಿದು. ಯಾವ್ದು ಮುಗಿತು? ತೀರ್ಥಕಿ ವಿಚ್ಯುತಿ ಮುಗಿತು. ಇನ್ಯಾವುದು? ಸಮಾಧಿ. ಸಮಾಧಿದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಉಪಯುಕ್ತ कहने क्रम से कहे गए गुण परिणाम आदि विविध प्रमुख नव गुणों के द्वारा सिद्धि सुख में प्रवर्तन रूप समाधि प्राप्त होती है. ಮೇಲೆ ಹೇಳಿರುವಂತವೇನಿದವಲ್ಲ ಗುಣಗಳು, ಆ ಗುಣಗಳಲ್ಲಿ ಸಿದ್ಧಿಯಾದಾಗ ನಿಮ್ಮ ಸಮಾಧಿ ಏನಾಗತ್ತೆ? ಪ್ರಾಪ್ತ ಆಗುತ್ತದೆ ಅಂತ ಹೇಳಿದ್ರು. ಹೇಳ್ರಿ. ಅದು ಹೇಳಿದ್ರಲ್ಲ ಹಿಂದೆ, ನವ ಪ್ರಕಾರದ ಸಾಧುಗಳು. ಆ ನವ ಪ್ರಕಾರ ಸಾಧುಗಳು ಇನ್ನು ಬರ್ತಾರೆ ನೋಡ್ರಿ ಮುಂದೆ. ಓ, ಬಹಳ ಹುಷಾರಿದಾರ ಅವರು. ಎಲ್ಲಿ ಹೋಯ್ತದು? ಇಲ್ಲಿ ಹೇಳಿದ್ರಲ್ಲ, ಉಪಾಧ್ಯಾಯ ಆದಿ अन्य नव प्रकार के साधुओं के वैयावृत्ति का महात्म्य बतलाते हैं. ಅದನ್ನ ಇಲ್ಲಿ ಮುಂದೆ ಕೊಡ್ತಾರ ಅವರೆಲ್ಲ. ಇನ್ನ ಅವ್ರು ಯಾರ್ಯಾರು ಬರ್ತಾರ, ಹೇಗೆ ಬರ್ತಾರ ಅಂತೆಲ್ಲ. ವಿಶೇಷಾರ್ಥ ಗುಣ ಪರಿಣಾಮ, ವಾತ್ಸಲ್ಯ, ಶ್ರದ್ಧಾ, ಸಂಧಾन, भक्ति, पात्र लाभ, तप, पूजा, तीर्थ अविच्युति, इन 9 गुणों से समाधि की सहज सिद्धि हो जाती है. ಈ 9 ಗುಣಗಳಿಂದ ಸಮಾಧಿ ಏನಾಗುತ್ತೆ? ಸಹಜತೆಯಿಂದ ಸಿದ್ಧಿ ಆಗುತ್ತದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಸಮಾಧಿ ಕಾ ಅರ್ಥ ಏಕಾಗ್ರತಾ ಹೇ. ಸಮಾಧಿದ ಅರ್ಥ ಏನಿದೆ? ಏಕಾಗ್ರತಾ. ಏಕಾಗ್ರತಾ ಹೇ सिद्धि के सुख में एकाग्रता अर्थात मोक्ष सुख को प्राप्त करने में तत्परता होना, यह भी वैयावृत्ति का ಏಕ ಗುಣ ಹೇ. ಬಹಳ ಸುಂದರವಾಗಿ ಹೇಳ್ತಿದ್ರಲ್ಲಿ. ಏನಂತಂದ್ರೆ ಸಮಾಧಿದ ಅರ್ಥ ಏಕಾಗ್ರತಾ ಇದೆ ಅಂತ ಹೇಳ್ತಾರ. ಸಮಾಧಿ ಆಗೋದು ಯಾವಾಗ? ಸಮಾಧಿ ಆಗೋದು ಯಾವಾಗ ಹೇಳ್ರಿ? ಏಕಾಗ್ರತೆ ಇದ್ದಾಗ ಸಮಾಧಿ ಆಗತ್ತೆ. ಏಕಾಗ್ರತಾ ಬರೋದು ಯಾವಾಗ? ನಿಮ್ಮ ಮನ, ವಚನ, ಕಾಯ ಈ ಮೂರನ್ನು ನಾವೇನ್ ಮಾಡಬೇಕು? ಏಕಾಗ್ರತೆಯಿಂದ ದೃಢವಾಗಿ ಅದನ್ನ ಗಟ್ಟಿಯಾಗಿ ನಮ್ಮ ಕಂಟ್ರೋಲ್ದಲ್ಲಿ ಇಟ್ಕೊಂಡಿವಂತಂದ್ರೆ ಸಮಾಧಿ ಆಗುತ್ತದೆ ಅಂತ ಹೇಳ್ತಾರೆ ಇಲ್ಲಿ. ಏಕಾಗ್ರತಾ ಹೇ सिद्धि के सुख में एकाग्रता अर्थात मोक्ष सुख को प्राप्त करने में तत्परता होना, यह भी वैयावृत्ति का एक गुण है. ಮೋಕ್ಷ ಸುಖದ ಪ್ರಾಪ್ತಿಗೋಸ್ಕರ ನಾವೇನ್ ತತ್ಪರತೆಯಿಂದ ಪ್ರಯತ್ನ ಮಾಡ್ತಾ ಇದೀವಿ, ಈ ಪ್ರಯತ್ನ ಅಂದ್ರೂ ಸಹ ಒಂದೇನಿದೆ, ಅದು ವೈಯಾವೃತ್ತಿ ಗುಣ ಇದೆ ಅಂತ ತಿಳ್ಕೊಳ್ಬೇಕು. ಇಲ್ಲಾರು ವೈಯಾವೃತ್ತಿ ಮಾಡ್ತಾ ಇದ್ರಿ ನೀವು? ಮೋಕ್ಷದ ಸುಖ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇನ್ ತತ್ಪರತೆಯಿಂದ ಪ್ರಯತ್ನ ಮಾಡ್ತಾ ಇದೀವಲ್ಲ, ಇದು ಸಹ ಒಂದು ಪ್ರಕಾರದ ವೈಯಾವೃತ್ತಿ ಅಂತ ಹೇಳಿದ್ರು. ಇಲ್ಲಿ ಯಾರ್ದು ವೈಯಾವೃತ್ತಿ ಮಾಡ್ತಾ ಇದೀರ ನೀವು ಲಕ್ಷ್ಮಕ್ಕ? ಹೇಳ್ರಿ, ಇಲ್ಲಿ ಯಾರ್ದು ವೈಯಾವೃತ್ತಿ ಮಾಡ್ತಾ ಇದೀವಿ ನಾವು? ಇಲ್ಲಿ ನಮ್ಮ ಆತ್ಮದ ವೈಯಾವೃತ್ತಿ ಮಾಡ್ತಾ ಇದೀವಿ. ಇಲ್ಲಿ ಯಾರ ವೈಯಾವೃತ್ತಿ ಮಾಡ್ತಾ ಇದೀವಿ? ಆತ್ಮನ ವೈಯಾವೃತ್ತಿ ಮಾಡ್ತಾ ಇದೀವಿ. जो कारण में आदर किया जाता है वह कार्य के आदर का ही सूचक है. कारणों का संग्रह करने से इष्ट कार्य संपन्न होता है. ಕಾರಣಗಳನ್ನು ನಾವು ನೀಟಾಗಿ ಜೋಪಾನಾಗಿ ಇಟ್ಕೊಂಡಿವಿ ಅಂದ್ರೆ ಕಾರ್ಯ ಸಿದ್ಧ ಆಗಿಬಿಡುತ್ತೆ ನೋಡ್ರಿ. ಎಕ್ಸಾಂಪಲ್ ಹೆಂಗ್ ಕೊಡೋದು ನಿಮಗಿನ್ನ? ಮನೆಯಿಂದ ಇಲ್ಲಿಗೆ ಬರಬೇಕಾದ್ರೆ ನಿಮ್ಮ ಮನೆಯಲ್ಲಿ ಕಾರ್ ಇದೆ, ಮನೆಯಿಂದ ಬಸದಿಗೆ ಬರಬೇಕಾದ್ರೆ ನಿಮಗೆ ಇಲ್ಲಿ ಏನಿದೆ? ಒಂದು ಕಾರ್ ಇದೆ. ಆ ಕಾರನ್ನು ನಾವು ನೀಟಾಗಿ ಜೋಪಾನಾಗಿ ಇಟ್ಕೊಂಡಿವಿ ಅಂದ್ರೆ ಅಲ್ಲಿಂದ ಇಲ್ಲಿ ಬರಬಹುದು. ಕಾರನ್ನು ನಾವು ನೀಟಾಗಿ ಜೋಪಾನಾಗಿ ಇಟ್ಕೊಂಡಿವಿ ಅಂತಂದ್ರೆ ಮನೆಯಿಂದ ಇಲ್ಲಿ ತನಕ ಬರಬಹುದು. ಅದು ಕಾರಣ. ಕಾರಣ ಇದೆ, ಅದು ಒಂದು ಕಾರಣ ಇದೆ. ಆ ಕಾರಣವನ್ನು ನಾವು ನೀಟಾಗಿ ಉಪಯೋಗ ಮಾಡ್ಕೊಂಡಿವಿ ಅಂತಂದ್ರೆ ನಮ್ಮ ಕಾರ್ಯ ಸಿದ್ಧಿ ಖಂಡಿತ ಆಗತ್ತೆ. ಹಾಗೆ ನಮ್ಮ ಮೋಕ್ಷದ ಪ್ರಾಪ್ತಿಗೋಸ್ಕರ ಕಾರಣ ಯಾವಿದಾವ?
ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ, ಈ ತಪ, ಇವ ನಾಲ್ಕೇನು ಆರಾಧನೆಗಳಿದಾವ. ಈ ಆರಾಧನೆಗಳು ನಮಗೆ ಕಾರಣ ಇದಾವ. 4 ಆರಾಧನೆಗಳು ಏನಿದಾವ ನಮಗೆ ಕಾರಣ ಇದಾವ. ಈ 4 ಆರಾಧನೆಗಳನ್ನ ನಾವು ನೀಟಾಗಿ ಉಪಯೋಗ ಮಾಡ್ಕೊಂಡಿವಿ ಅಂತಂದ್ರ ನಮ್ಮ ಕಾರ್ಯದ ಸಿದ್ಧಿ ಖಂಡಿತ ಆಗ್ತೈತಿ. ಇಲ್ಲದಿದ್ರ ಗಾಡಿ ಪಂಕ್ಚರ್ ಆಗ್ತೈತಿ. ಏನಾಗ್ತೈತ್ರಿ? ಗಾಡಿ ಪಂಕ್ಚರ್ ಆಗ್ತೈತಿ. ಪಂಕ್ಚರ್ ಆದ್ರೆ ಮುಂದೆ ಹೋಗ್ಲಿಕ್ಕೆ ಸಿಗೋದಿಲ್ಲ. ಹೌದಿಲ್ಲ ಪ್ರತೀಕ್ಷಾ? ಏನು ಮಾಡೋದು ಯೋಚನೆ ಮಾಡ್ರಿ. कारणों का संग्रह करने से इष्ट कार्य संपन्न होता है. जैसे घट कार्य करना है तो दंड, चक्र, चीवर, मिट्टी आदि का संग्रह आवश्यक है, वैसे ही गुण, परिणाम, श्रद्धा, वात्सल्य आदि का संग्रह सुख में, मोक्ष सुख में एकाग्रता केवल मोक्ष के सुख में भाव होना, अन्य सुखों में नहीं. रूप समाधि या धर्म ध्यान, शुक्ल ध्यान पूर्वक समाधि में कारण है. इस प्रकार वैयावृत्त करने से समाधि गुण प्राप्त होता है. ವೈಯಾವೃತ್ತಿ ಆದಿಯನ್ನು ಹಿಂದೆ ಹೇಳಿದ್ರಲ್ಲ, ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ? ಇವೆಲ್ಲ ಕಾರಣಗಳದ 9 ಏನು ಹೇಳಿದ್ರ ನೋಡ್ರಿ. ಅವು ಆ 9 ಏನಿದಾವ ಕಾರಣದಾಗ ಯಾವ್ಯಾವುದು? ಗುಣ, ಪರಿಣಾಮ, ವಾತ್ಸಲ್ಯ, ಶ್ರದ್ಧಾ ಆದಿ ಇವೇನು 9 ಬಂದು ನೋಡ್ರಿ. ಇವೆಲ್ಲ ಕಾರಣಗಳದಾವ. ಸಿದ್ಧಿ ಎಲ್ಲಿದೆ ಸುನೀತಕ್ಕ? ಸಿದ್ಧಿ ಎಲ್ಲಿದೆ? ನಮ್ ಸುನೀತಕ್ಕ ಸಮಾಧಿಯಲ್ಲಿದ್ದಾಳೆ ಈಗ. ಅವಳು ಸಮಾಧಿಯಲ್ಲಿದ್ದಾಳು. ಸಮಾಧಿ ನಿದ್ದೆ ಹೊಡಿತಾಳೆ. ಗುಳು 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 ಗುಳು. ಸಿದ್ಧಿ ಎಲ್ಲಿದೆ? ಸಿದ್ಧಿ ಈ ಕಾರಣಗಳನ್ನ ನಾವು ನೀಟಾಗಿ ಏಕಾಗ್ರತೆಯಿಂದ ಇಟ್ಟುಕೊಂಡಿವಿ ಅಂತಂದ್ರೆ ಸಿದ್ಧಿ ಸಮಾಧಿಯಲ್ಲಿ ಆಗುತ್ತದೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಅರ್ಥ ಆಯ್ತಾ? ಸಮझे नहीं समझे? ಇನ್ಯಾವ್ದು ನೋಡ್ರಿ. ಸಮಾಧಿ ಆದ ಕೂಡಲೇ ಜಿನಾಜ್ಞಾ. ಜಿನಾಜ್ಞಾ ಬಹಳ ಸುಂದರವಾದ ಶಬ್ದ ಇದೆ. ಜಿನಾಜ್ಞಾ, ಜಿನಾಜ್ಞಾ ಗುಣ ತಥಾ ಸಂಯಮ ಸಹಾಯ ಗುಣ. ಜಿನಾಜ್ಞಾ ಗುಣ ಅಥವಾ ಸಂಯಮ ಸಹಾಯ ಗುಣ ಅಂತ ಹೇಳ್ತಾರೆ ಇಲ್ಲಿ. जो वैयावृत्त करता है वह गुण को नष्ट करने वाले कषाय और इंद्रिय रूपी वैरियों को जीतकर सर्व ही जिनेन्द्र देव की आज्ञा का पालन करता है तथा संयम में सहायता करता है, ऐसा समझना चाहिए. ಬಹಳ ಸುಂದರವಾಗಿ ಹೇಳಿದ್ರಲ್ಲಿ, ಯಾರು ವೈಯಾವೃತ್ತಿ ಮಾಡ್ತಾರ ವಹ ಗುಣೋं को नष्ट करने वाले कषाय. ಯಾರು ವೈಯಾವೃತ್ತಿ ಮಾಡ್ತಾರ, ವೈಯಾವೃತ್ತಿ ಮಾಡೋರು ತನ್ನ ಗುಣಗಳನ್ನ ನಾಶ ಮಾಡುವಂತ ಏನು ಕಷಾಯಗಳಿದಾವಲ್ಲ, ಆ ಕಷಾಯಗಳನ್ನ ಏನ್ ಮಾಡ್ತಾರ? ಆಮೇಲೆ ಅದ್ರ ಜೊತೆಗೆ ಇಂದ್ರಿಯ ರೂಪಿ ವೈರಿಯಂಕೋ 5 ವೈರಿಗಳಿದಾವ. ವೈರಿ ಅಂದ್ರೆ ಏನ? ಶತ್ರು. ವೈರಿ ಅಂದ್ರೆ ಏನ್ರಿ? ಶತ್ರು. ಈ ಇಂದ್ರಿಯ ರೂಪಿ 5 ಶತ್ರುಗಳೇನಿದಾರಲ್ಲ, ಈ ಶತ್ರುಗಳ ಮೇಲೆ ಏನಾಗತ್ತೆ? ವಿಜಯ ಪ್ರಾಪ್ತಿ ಆಗತ್ತೆ. ಇದರಿಂದ ವೈಯಾವೃತ್ತಿ ಮಾಡೋದ್ರಿಂದ जीतकर सर्व ही जिनेन्द्र देव की आज्ञा का पालन करता है. ಮತ್ತೆ ಎಲ್ಲವನ್ನು ಗೆದ್ದು ಏನ್ ಮಾಡ್ತಾರ? ಜಿನೇಂದ್ರ ಭಗವಂತರು ಹೇಳಿರುವಂತ ಆಜ್ಞೆಯ ಪಾಲನೆ ಮಾಡ್ತಿರ್ತಾರ. ತಥಾ ಸಂಯಮ ಮೇ ಸಹಾಯತಾ ಕರ್ತಾ ಹೇ. ಸಂಯಮಕ್ಕೆ ಸಹಾಯತಾ ಏನಿದಾವ ಹೇಳ್ರಿ? ಸಂಯಮದ ರಕ್ಷಣೆ ಮಾಡಬೇಕಾದ್ರೆ ಸಹಾಯತಾ ಏನಿದಾವ ಹೇಳ್ರಿ? 5 ಮಹಾವ್ರತದ ರಕ್ಷಣೆ ಮಾಡಕ್ ಯಾರು ಸಹಾಯತಾ ಇದಾರ? ಮೊನ್ನೆನೆ ಹೇಳಿದ್ದು ನೋಡ್ರಿ. ಯಾವ ಲೋಕದಾಗಿರ್ತಾರ ಗೊತ್ತಿಲ್ಲ ಹೇಳುವಾಗ. ಮೊನ್ನೆ ಹೇಳಿದ್ನಲ್ಲ, ಮಧ್ಯಾಹ್ನನೇ ಹೇಳಿದ್ದೆ ಮೊನ್ನೆ. ನೀವಿದ್ರಿ, ಅಜ್ಜಿ ಇದ್ರು, ಅವರು ಇದ್ರು, ಭೂಪಾಲನ ನೀವು ಇದ್ರಿ. ಹೇಳ್ರಿ, ಮಹಾವ್ರತದ ರಕ್ಷಣೆ ಯಾರು ಮಾಡ್ತಾರ? ಅಷ್ಟ ಮಾತೃಕ ಅಂತ ಹೇಳಿದ್ದು. ಮಹಾವ್ರತದ ರಕ್ಷಣೆ ಯಾರು ಮಾಡ್ತಾರ್ರಿ? ಅಷ್ಟ ಮಾತೃಕ ಅಂತ ಹೇಳಿದ್ರು. ಅಷ್ಟ ಮಾತೃಕ ಅಂದ್ರೆ ಯಾವುದು ಹೇಳ್ರಿ? 5 ಸಮಿತಿ, 3 ಗುಪ್ತಿ. 5 ಸಮಿತಿಗಳು ಹಿರಿಯ ಸಮಿತಿ, ಭಾಷಾ ಸಮಿತಿ, ಏಷನಾ ಸಮಿತಿ, ಆದಾನ್ ನಿಕ್ಷೇಪಣ ಸಮಿತಿ, ಉತ್ಸರ್ಗ ಸಮಿತಿ. 3 ಗುಪ್ತಿಗಳು ಯಾವುದು? ಮನೋಗುಪ್ತಿ, ವಚನಗುಪ್ತಿ, ಕಾಲಗುಪ್ತಿ, ಕಾಯಗುಪ್ತಿ. ಒಂದೊಂದು ಸರ್ತಿ ನನ್ನ ಕಿವಿಗೆ ನೆಗಡಿ ಆಗಿರ್ತೈತಿ, ಅದ ಶೀತ ಆಗಿಬಿಟ್ಟಿರ್ತಿದ್ದಪ್ಪ, ನೆಟ್ಟಕ್ಕೆ ಕೇಳಿಸಲ್ಲ ಅದು. ಹೌದಿಲ್ಲ ಪ್ರತೀಕ್ಷಾ? ಎಷ್ಟಿದಾವೆ? 8 ಇದಾವೆ. ಯಾವ್ಯಾವ ಹೇಳು? ಹಿರಿಯ ಸಮಿತಿ, ಭಾಷಾ ಸಮಿತಿ, ಏಷನಾ ಸಮಿತಿ, ಆದಾನ್ ನಿಕ್ಷೇಪಣ ಸಮಿತಿ, ಉತ್ಸರ್ಗ ಸಮಿತಿ. ಇವು 5 ಸಮಿತಿಗಳು, 3 ಗುಪ್ತಿಗಳು, ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ. ಇವ್ 8 ಪ್ರಕಾರದ ಮಾತೃಕ ಅಂತ ಹೇಳ್ತಾರೆ. ಅದಕ್ಕೆ ಮಾತೃಕ ಅಂದ್ರೇನ? ತಾಯಿ. 5 ಜನ ಮಕ್ಕಳನ್ನ ಸಂಭಾಳಿಸ್ಲಿಕ್ಕೆ 8 ಜನ ತಾಯಿಯಿಂದ ಇರ್ತಾರೆ ನೋಡ್ರಿ. ಇಲ್ಲಿ 5 ಜನ ಮಕ್ಕಳು ಯಾರು?
ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಅಚೌರ್ಯ ಮಹಾವ್ರತ, ಬ್ರಹ್ಮಚರ್ಯ ಮಹಾವ್ರತ ಮತ್ತು ಪರಿಗ್ರಹ ಅಲ್ಲ, ಅಪರಿಗ್ರಹ ಮಹಾವ್ರತ. ಈ 5 ಜನ ಮಕ್ಕಳಿಗೆ 8 ಜನ ತಾಯಿಂದಿರು ಸಂಭಾವಿಸದ ನೋಡ್ರಿ. ಕೃಷ್ಣನಿಗೆ ಹೆಂಗೆ 2 ಜನ ಇದ್ರಲ್ಲ, ಹಾಗೆ ಯಶೋಧ ಮತ್ತು ದೇವಿಕಿ ಇದ್ರಲ್ಲ ಕೃಷ್ಣನಿಗೆ, ಹಾಗೆ ಇಲ್ಲಿ 5 ಜನ ಮಕ್ಕಳಿಗೆ 8 ಜನ ತಾಯಿಂದಿರ್ತಾರೆ ನೋಡ್ರಿ. ಇವರು 8 ಜನ ಸೇರಿ ಆ 5 ಜನರನ್ನ ಏನ್ ಮಾಡ್ತಿರ್ತಾರ, ಮಾಡ್ತಿರ್ತಾರ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿರ್ತಾರ. ಆ ರೀತಿ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ನಿಮ್ಮ ಸಂಯಮದ ರಕ್ಷಣೆ ಮಾಡ್ಲಿಕ್ಕೆ ಸಹಾಯಕ ಯಾರಿದಾರ ಅಂತಂದ್ರೆ ವೈಯಾವೃತ್ತಿ ಇದೆ. ನಿಮ್ಮ ಸಂಯಮದ ರಕ್ಷಣೆ ಮಾಡ್ಲಿಕ್ಕೆ ಸಹಾಯಕ ಯಾರಿದಾರ ಇಲ್ಲಿ? ವೈಯಾವೃತ್ತಿ ಇದೆ. ವೈಯಾವೃತ್ತಿ ಮಾಡೋದ್ರಿಂದ ಕಷಾಯಗಳ ನಾಶ ಆಗ್ತಾವ, ಇಂದ್ರಿಯಗಳ ವಿಷಯಗಳ ನಾಶ ಆಗ್ತಾವ. ಇದರಿಂದ ನಿಮ್ಮ ಸಂಯಮದ ರಕ್ಷಣೆ ಆಗುತ್ತದೆ. ಸಂಯಮದ ರಕ್ಷಣೆಗೆ ಸಹಾಯತೆ ಇವರೆಲ್ಲ ಇದಾರ. ಈ ರೀತಿ ಜಿನೇಂದ್ರ ಭಗವಂತನ ಆಜ್ಞೆ ಇದೆ ಅಂತ ತಿಳ್ಕೊಳ್ಬೇಕು. ಅರ್ಥ ಆಯ್ತು? ಅದಕ್ಕೆ ವೈಯಾವೃತ್ತಿ ಮಾಡಬಾರ್ದು. ಮಾಡ್ಬೇಕಾ? ಏನು ಮಾಡ್ತೀರಿ ಗೊತ್ತಿಲ್ಲಪ್ಪ. ನಮ್ಮ ಸಂತೋಷ್ ಅವ್ರು ಹೇಳ್ತಾರ ಹ್ಞೂ ಅಂತ 1 ತಿಂಗಳಾಯ್ತು ಬಂದೀಗ. ಇಲ್ಲೇ ಪಕ್ಕದಲ್ಲಿದ್ದಾರೆ ವಿಜಯನಗರದಲ್ಲಿ. ವೈಯಾವೃತ್ತ ಕರ್ನೇವಾಲ ಜಿನಾಜ್ಞಾಕ ಪಾಲಕ್. ನಿಮ್ಗೆ ಹೇಳ ಜಯಂತಿ ಅಮ್ಮ, ಇವತ್ತು ವೀರಸಾಗರ್ ನಿಮ್ಮ ಎದುರುಗಡೆ ಕೂತಿದಾನಲ್ಲ, ಈ ವೀರಸಾಗರ್ ಎದುರುಗಡೆ ಕೂರ್ಲಿಕ್ಕೆ ಕಾರಣನೇ ಅವರು, ಅವ್ರ ಜೊತೆ ಮತ್ತೆ 3 ಜನ ಫ್ರೆಂಡ್ ಇದ್ರು. ಅವರು ಇವ್ರು 4 ಜನ. ಆ 4 ಜನರಿಂದನೇ ಇವತ್ತು ಇಲ್ಲಿ ವೀರಸಾಗರ್ ನಿಮ್ಮ ಎದುರುಗಡೆ ಇದಾರ. ಅವಾಗ ಅವ್ರು ನಾನು ಎತ್ಕೊಂಡು ಜಬರ್ದಸ್ತಿಯಿಂದ ಕರ್ಕೊಂಡು ಹೋಗ್ಲತ್ತಿದ್ರಂದ್ರ ಇವತ್ತು ಎಲ್ಲೋ ಇರ್ತಿದ್ದೀವ. ಥ್ಯಾಂಕ್ಸ್ ಇಲ್ಲ, ಇವು ಥ್ಯಾಂಕ್ಸ್ ಅಂತ ಇವರು. ಥ್ಯಾಂಕ್ಸ್ ಹೇಳ್ಬೇಡ್ರಿ, ನೀನು ದೀಕ್ಷಾ ತಗೋಪ ಅಂತ ಹೇಳ್ರಿ ಅವ್ರಿಗೆ. ಪುಣ್ಯಗೆ ನಿಮಿತ್ತ ಬೇಕಲ್ಲ ಕಾಕು. वैयावृत्त करने वाला जिनाज्ञा का पालक इसलिए है कि जिनदेव की आज्ञा है कि साधु परस्पर में सेवा वैयावृत्त करे. ಇಲ್ಲಿ ಜಿನೇಂದ್ರ ಭಗವಂತರ ಆಜ್ಞೆ ಹೇಗಿದೆ ಅಂತಂದ್ರ ವೈಯಾವೃತ್ತ ಶ್ರಾವಕರೇ ಬಂದ್ ಮಾಡ್ಬೇಕಂತೇನಿಲ್ಲ. ಇಲ್ಲಿ ಸಾಧುಗಳು ಪರಸ್ಪರದಲ್ಲಿ, ನಾನು ಬೆಳಗ್ಗೆ ನಿನ್ನೆ ಹೇಳ್ತಿದ್ದೆ ಮಸ್ತಕಾಭಿಷೇಕದ ವಿಷಯಗಳು. ಅಲ್ಲಿ ಎಷ್ಟು ಪ್ರಕಾರದ ಪರಂಪರೆಯವರು ಬಂದರು, ಎಷ್ಟು ಪ್ರಕಾರ ಪದ್ಧತಿಯವರು ಬಂದರು, ಎಷ್ಟು ಪ್ರಕಾರದ ಪಂಥದವರು ಬಂದರು, ಯಾರ್ಯಾರು ಗುರುಗಳು ಶಿಷ್ಯರು ಬಂದರು. 363 ಜನ ಪಿಂಚಿಧಾರಿಗಳಿದ್ರಲ್ಲಿ. ಎಷ್ಟು? 363 ಜನ ಸಾಧುಗಳಿದ್ರು. ಅದರಲ್ಲಿ ಆಚಾರ್ಯರಿದ್ರು, ಉಪಾಧ್ಯಾಯರಿದ್ರು, ಸಾಧುಗಳಿದ್ರು, ಬಾಲಾಚಾರ್ಯರಿದ್ರು, ಐಲಕರಿದ್ರು, ಶುಲ್ಲಕರಿದ್ರು, ಶುಲ್ಲಿಕೆಯರಿದ್ರು, ಆರಿಕೆಯರಿದ್ರು. ಎಲ್ಲರನ್ನೂ ಹಿಡಿದು ಅಲ್ಲಿ ಪರಸ್ಪರದಲ್ಲಿ ಯಾವ ರೀತಿ ವಾತ್ಸಲ್ಯ ಇತ್ತಂತಂದ್ರೆ ಆ ಕ್ಷೇತ್ರದ ಮಹಿಮೆ, ಆ ಭೂಮಿ ಮಹಿಮೆ, ಆ ಶ್ರಮಣ ಬೆಲಗೋಲದ ಅರ್ಥ ಆ ರೀತಿ ಇದೆ. ಶ್ರಮಣರ ಸಂಘ, ಅಲ್ಲಿ ಶ್ರಮಣರ ಸಂಘ, ಆ ಸಂಘ ಹೇಗಿತ್ತಂದ್ರೆ ಸಾಕ್ಷಾತ್ ಮಹಾವೀರ ಭಗವಂತರ ಕಾಲದಲ್ಲಿ ಯಾವ ರೀತಿ ಮುನಿಗಳೆಲ್ಲ ಕಡೆ ಅಡ್ಡಾಡ್ತಿದ್ರಲ್ಲ, ಭೇದ ಭಾವ ರಾಗ ದ್ವೇಷದಿಂದ ರಹಿತರಾಗಿ, ಆ ರೀತಿ ಆ ದೃಶ್ಯ ಇತ್ತಲ್ಲಿ. ಅಂತ ದೃಶ್ಯ ಅಂದ್ರನೇ ವೈಯಾವೃತ್ತಿ. ಯಾವುದೇ ರಾಗ ದ್ವೇಷ ಇಲ್ಲ ಅಲ್ಲಿ. ಅವ್ರ ಸಂಘ ಇವ್ರ ಸಂಘ, ಅವ್ರ ದೊಡ್ಡವರು ನಾನು ಸಣ್ಣವ, ಏನ್ ಭೇದ ಭಾವ ಇಲ್ಲ. ಎಲ್ಲರೂ ಒಂದೇ ಒಂದು ಮಂಚದ ಮೇಲೆ ಸಮಾನವಾಗಿ ಕೂತ್ಕೊಳ್ಳುವಂತ ಒಂದು ಯಾವ್ದಾದ್ರು ಭಾರತ ಭೂಮಿಯಲ್ಲಿ ಒಂದು ಕ್ಷೇತ್ರ ಯಾವ್ದಾದ್ರು ಇದೆ ಅಂತಂದ್ರ ಅದು ಮಾತ್ರ ಇರೋದು ಶ್ರವಣ ಬೆಳಗೋಲ. ಆ ಶ್ರವಣ ಬೆಳಗೋಲದಲ್ಲಿ ಗೊಮಟೇಶ್ವರ ಭಗವಂತರ ಆ ಮಸ್ತಕಾಭಿಷೇಕ ಸಂದರ್ಭದಲ್ಲಿ ಅಲ್ಲಿ ಆಚಾರ್ಯ ಭದ್ರಭಾವು ಸ್ವಾಮಿಗಳ ಸಮಾಧಿ ಸ್ಥಳ ಅದು. ಆ ಸಮಾಧಿ ಸ್ಥಳದ ಮಹತ್ವ ಆ ರೀತಿ ಇದೆ. ಅದು ಆ ಸಮಾಧಿ, ಆ ಸಾಧನೆ ಮಾಡಿರುವಂತ, ತಪಶ್ಚರ್ಯ ಮಾಡಿರುವಂತ ಕ್ಷೇತ್ರದ ಒಂದು ಆ ಮಹಿಮೆ ಇದೆಯಲ್ಲ, ಆ ಮಹಿಮೆ ಇಲ್ಲಿ ಪ್ರಕಟ ಆಗ್ತಾ ಇರುತ್ತೆ. ಆ ಮಹಿಮೆ ಇಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಅರ್ಥ ಐತೇನ್ರಿ? ಇಲ್ಲಿ ಏನ್ ಮಾಡ್ಬೇಕು ಮುಂದ? ಹೇಳ್ರಿ ಜಯಂತಿ ಅಮ್ಮ, ಏನೋ ಪ್ರಶ್ನೆ ಐತಿ ನಿಮ್ಗ? ಹೌದ್ರಿ, ಮಾಡಿದ್ರಿ? ಹೋ ಶಬಾಷ್, ಗುಡ್, ವೆರಿ ಗುಡ್. ನಮ್ಮನ್ನೇ ಕರಿಲ್ಲ ಜಿ ಅವಾಗ ಇವರು, ನಮಗೆ ಬರಬೇಡ್ರಿ ಅಂತ ಹೇಳ್ಬಿಡೋರು. तथा जिसकी वैयावृत्ति की उस मुनि के संयम की रक्षा होती है
अतः संयम सहाय गुण प्रकट होता है. ಯಾವ ಮುನಿಗಳ ವೈಯಾವೃತ್ತಿ ಮಾಡೋದ್ರಿಂದ ಆ ಮುನಿಗಳ ಸಂಯಮದ ರಕ್ಷಣೆ ಆಗತ್ತೆ. ಅಲ್ಲಿ ಪರಸ್ಪರದಲ್ಲಿ ವೈಯಾವೃತ್ತಿ ಮಾಡ್ತಾ ಇರಬೇಕು ಸಾಧು ಸಂತರಲ್ಲಿ. ಅದರಿಂದ ಏನಾಗತ್ತೆ ಅಂದ್ರೆ ಯಾವ ಮುನಿಗಳಿಗೆ ಕಷ್ಟ ಇದೆ, ಏನ್ ತೊಂದರೆ ಇದೆ, ಏನು ರೋಗ ಇದೆ, ಏನು ಅವರಿಗೆ ಅವಶ್ಯಕತೆ ಇದೆ ಅನ್ನೋಂಥ ಎಲ್ಲಾ ವಿಷಯಗಳಲ್ಲಿ ಗೊತ್ತು ಮಾಡಿಕೊಂಡು ಅವರು ಒಳ್ಳೆ ರೀತಿಯಿಂದ ಅವ್ರು ಸೇವೆ ಮಾಡಿದ್ರೆ, ವೈಯಾವೃತ್ತಿ ಮಾಡಿದ್ರೆ, ಆ ವೈಯಾವೃತ್ತಿಯಿಂದ ಆ ಮುನಿಗಳ ಹತ್ರ ಇರುವಂತಹ ಸಂಯಮದ ರಕ್ಷಣೆ ಆಗತ್ತೆ, ರತ್ನತ್ರಯ ಧರ್ಮದ ರಕ್ಷಣೆ ಆಗತ್ತೆ ಅನ್ನುವಂತ ಉಪದೇಶ ಇಲ್ಲಿ ಆಚಾರ್ಯ ಭಗವಂತರು ನಮಗಿಲ್ಲಿ ಹೇಳ್ತಾ ಇದ್ದಾರ. ಅಥವಾ ಸಂಯಮ ಸಹಾಯ ಗುಣ ಪ್ರಕಟ ಹೋತಾ ಹೇ. ಅಲ್ಲಿಂದ ಏನಾಗುತ್ತೆ ನಿಮಗೆ ಸಂಯಮ ಸಹಾಯ ಗುಣ ಪ್ರಕಟವಾಗುತ್ತದೆ. ಜಿನಾಜ್ಞಾ ಅಂತ ಹೇಳ್ತಾರೆ ನೋಡ್ರಿ. ಆ ಜಿನಾಜ್ಞೆಗೆ ಸಂಯಮ ಗುಣ ಪ್ರಕಟ ಅಂತಾನೂ ಕೂಡ ಹೇಳ್ಬೋದು ನೀವು. ಸಂಯಮ ಸಹಾಯ ಗುಣ ಅಂತ ಕೂಡ ಹೇಳ್ಬೋದು. ಆಮೇಲೆ ಮುಂದೆ ಯಾವುದು ಬರುತ್ತೆ? ದಾನ, ಮತ್ತೆ ನಿರ್ವಿಚಿಕಿತ್ಸಾ, ಮತ್ತೆ ಪ್ರಭಾವನಾ, ಮತ್ತೆ ಸಂಘ ಕಾರ್ಯ. ಇವ್ 4 ಹೇಳ್ತಾರೆ ನೋಡ್ರಿ. ಇನ್ನ ನಾಮಕೆ ಶೇಷ ಗುಣ ಏಕ ಹಿ ಕಾರಿಕಾ ದ್ವಾರ ಕಹತೆ ಹೇ. ಇಲ್ಲಿ 4 ಗುಣಗಳನ್ನ ಏನು ಹೇಳಿದ್ರಿ ಈಗ? ದಾನ, ನಿರ್ವಿಚಿಕಿತ್ಸಾ, ಪ್ರಭಾವನಾ ಮತ್ತು ಸಂಘ ಕಾರ್ಯ. ಈ 4 ಏನು ಗುಣಗಳು ಹೇಳಿದ್ರು, ಇದು ಒಂದೇ ಒಂದು ಸೂತ್ರದಲ್ಲಿ ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಜೋ ವೈಯಾವೃತ್ತಿ ಕರ್ತಾ ಹೇ ವಹ ಸಾತಿಶಯ ದಾನ್ ದೇತಾ ಹೇ. ನೋಡ್ರಿ, ಯಾರು ವೈಯಾವೃತ್ತಿ ಮಾಡ್ತಾರಲ್ಲ ಆದ್ರಷ್ಟು ದಾನ, ದೊಡ್ಡ ದಾನ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರ. ನಾವ್ ಹೇಳ್ತೀವಿ ಆಹಾರ ದಾನ ಶ್ರೇಷ್ಠ ದಾನ, ಔಷಧಿ ದಾನ ಶ್ರೇಷ್ಠ ದಾನ, ಶಾಸ್ತ್ರದಾನ ಶ್ರೇಷ್ಠ ದಾನ, ಅಭಯದಾನ ಶ್ರೇಷ್ಠ ದಾನ, 4 ದಾನ ಶ್ರೇಷ್ಠ ಅಂತ ಹೇಳ್ತೀವಿ. ಆದ್ರೆ ಇವತ್ತು ಆಚಾರ್ಯ ಅಮಿತಗತಿ ಭಗವಂತರು ಮರಣ ಕಂಟಿಕಾ ಗ್ರಂಥದಲ್ಲಿ ಹೇಳ್ತಾ ಇದಾರ, ವೈಯಾವೃತ್ತಿ ಯಾರು ಮಾಡ್ತಾರ ಅದು ಸಾತಿಶಯ ದಾನ ಅಂತ ಹೇಳ್ತಾರೆ. ಇಲ್ಲಿ ಯಾವ ದಾನ ಅದು? ಸಾತಿಶಯ, ಅತಿಶಯ ದಾನ. ಅದು ಸಾಮಾನ್ಯ ಅತಿಶಯ ದಾನ ಅಲ್ಲ, ಅದು ಸಾಮಾನ್ಯ ಪುಣ್ಯದ ದಾನ ಅಲ್ಲ, ಅದು ಬಹಳಷ್ಟು ಪ್ರಭಾವಶಾಲಿ ಪುಣ್ಯದ ದಾನ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಸಾತಿಶಯ ದಾನ ದೇತಾ ಹೇ. ಉನ್ಕೆ ನಿರ್ವಿಚಿಕಿತ್ಸಾ ಹೋತಿ ಹೇ. ಅವ್ರ ಹತ್ರ ಯಾವ ಅಂಗ ಇರುತ್ತೆ? ನಿರ್ವಿಚಿಕಿತ್ಸಾ ಅಂಗ ಇರುತ್ತೆ. ವೈಯಾವೃತ್ತಿ ಮಾಡೋರ ಹತ್ರ ಕೀಳಸ ಭಾವ ಇರುವುದಿಲ್ಲ. ಅವ್ರ ಹತ್ರ ಕೀಳಸ ಭಾವ ಇರುವುದಿಲ್ಲ. ನಾನು ಮೊನ್ನೆ ಇದರಲ್ಲಿ ಬಂದಿತ್ತು ಹೇಳ್ತಾ ಇದ್ದೆ, ಯಾವ್ಯಾವ ರೀತಿ ಸಾಧುಗಳು ಇರ್ತಾರ ಅಂತಂದ್ರ ಸಮಾಧಿ ಮಾಡ್ಬೇಕಾದ್ರೆ ಅಲ್ಲಿ ಮಲ ಮೂತ್ರ ಆದಿ ಹಿಂಗೆಲ್ಲ ಕೈಯಿಂದ ತಗೊಂಡು ಹೋಗಿ ಹೊರಗಡೆ ಹಾಕ್ತಿರ್ತಾರ. ವಾಮಿಂಟ್ ಮಾಡ್ಕೊಳ್ತಾರ, ಅದು ವಾಮಿಂಟ್ ಹೋಗಿ ಹೊರಗಡೆ ಹಾಕ್ತಾರ. ಜಾಡಿಸಿ ಒದಿತಾರ, ಬೈತಾರ, ಏನೇನೋ ಅಂತಾರ ಸಮಾಧಿ ತಗೊಂಡಿರೋಂಥವ್ರು. ಅದನ್ನೆಲ್ಲವನ್ನೂ ಸಹನೆ ಮಾಡ್ಕೊಳ್ತಿರ್ತಾರ. ಅದಕ್ಕೆ ನಿರ್ವಿಚಿಕಿತ್ಸಾ ಅಂಗ ಅಂತ ಹೇಳ್ತಾರ. ರೋಗ ಆಗಿರುತ್ತೆ, ಗಾಯ ಆಗಿರುತ್ತೆ, ಕ್ರಿಮಿಗಳಾಗಿರ್ತಾವ ಮೈಯಲ್ಲೆಲ್ಲ. ಆ ಕ್ರಿಮಿಗಳು ಸೋರ್ತಿರ್ತಾವ, ರಕ್ತ ಸೋರ್ತಾ ಇರುತ್ತೆ, ಬ್ಲಡ್ ಸೋರ್ತಾ ಇರುತ್ತೆ. ಇಷ್ಟೆಲ್ಲ ಇದ್ರೂ ಸಹ ಅದನ್ನ ಮತ್ತೆ ಮೂಗಿಗೆ, ಬಾಯಿಗೆ, ನ್ಯಾಪ್ಕಿನ್ ಗಿಪ್ಕಿನ್ ಹಿಡ್ಕೊಂಡು ಹೋಗಿ ಸ್ವಚ್ಛ ಮಾಡಲ್ಲ ಅವರು. ಹಾಗೆ ಹೋಗತ್ರ ಅವ್ರ ಹತ್ರ ಕುತ್ಕೊಳ್ತಾರ, ಅವ್ರ ಮೈಯೆಲ್ಲ ಒರೆಸ್ತಿರ್ತಾರ, ಅದನ್ನೆಲ್ಲ ಕ್ಲೀನ್ ಮಾಡ್ತಿರ್ತಾರ, ಸ್ವಚ್ಛ ಮಾಡ್ತಿರ್ತಾರ, ಅದಕ್ಕೆ ಔಷಧಿಯ ಮದ್ದೆಲ್ಲ ಹಾಸ್ತಿರ್ತಾರ. ಈ ಪ್ರಕಾರ ಸೇವೆ ಮಾಡೋದು ನಿರ್ವಿಚಿಕಿತ್ಸಾ ಅಂಗ ಅಂತ ತಿಳ್ಕೊಳ್ಬೇಕು. ವಿಚಿಕಿತ್ಸಾ ಅಂದ್ರೆ ಏನೈತೆ? ಅಲ್ಲಿ ಕೀಳಸ ಭಾವ ಬಂತು ನಿಮಗೆ, ಹೊಲಸಿದೆಯಪ್ಪ ಅಲ್ಲಿ ಹೋಗೋದು ಬೇಡ ಅಂತ ಅಂದ್ಬಿಡ್ತೀವಿ. ಇದು ಕೀಳಸ ಭಾವ, ಅದು ವಿಚಿಕಿತ್ಸಾ ಭಾವ ಅಂತ ಹೇಳ್ತಾರ. ಇಲ್ಲಿರೋ ಭಾವ ಯಾವುದು? ನಿರ್ವಿಚಿಕಿತ್ಸಾ ಅಂಗ ಅಂತ ಹೇಳ್ತಾರೆ. ಇಲ್ಲಿ ಇದು ಗುಣ ಅಲ್ಲಿ ಪ್ರಕಟ ಆಗತ್ತೆ ವೈಯಾವೃತ್ತಿದಿಂದ ಅಂತ ತಿಳ್ಕೊಳ್ಬೇಕು. ಆಮೇಲೆ ಪ್ರಭಾವನಾ ಹೋತಿ ಹೇ. ಅದರಿಂದ ಏನಾಗತ್ತೆ? प्रभावना कूड़ा आगुತ್ತದೆ। अरहंत देव के वाक्यों को हृदय में भावना करता हुआ संघ का कार्य करता है। संघದ ಕಾರ್ಯ ಕೂಡ ಪೂರ್ತಿಯಾಯಿತು। ಅರಹಂತ ದೇವರ ವಾಕ್ಯವನ್ನು ತನ್ನ ಹೃದಯದಲ್ಲಿ ಭಾವನೆಯಲ್ಲಿ ಇಟ್ಟುಕೊಂಡು ಆ ಸಂಘದ ಕೆಲಸಗಳನ್ನ ಕಾರ್ಯಗಳನ್ನ ಅವರು ಮಾಡ್ತಿರ್ತಾರೆ। ಅದಕ್ಕೂ ಸಂಘ ಕಾರ್ಯ ಕೂಡ ಇಲ್ಲಿ 4 ಗುಣಗಳನ್ನ ಇಲ್ಲಿ ಪ್ರಕಟ ಮಾಡಿ ಹೇಳಿದ್ರು। ಅರ್ಥಾತ್ ಸಂಘ ಸಂಬಂಧಿ सब कार्य उसने किए जिसने की ವೈಯಾವೃತ್ತಿ की है। ಯಾರು ವೈಯಾವೃತ್ತಿ ಮಾಡಿದರ ಈ 4 ಗುಣಗಳು ಕೂಡ ಅವರ ಹತ್ರ ಅಲ್ಲಿ ಇದಾವ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ। भावार्थ रत्नत्रय का दान सर्वश्रेष्ठ दान कहलाता है। ಯಾವ ದಾನ ಸರ್ವಶ್ರೇಷ್ಠ ರೀ ಜಯಂತಿ ಅಮ್ಮ? ನಾವು ಚೌಕ ಹಚ್ಚಿದ್ವಿ। ನಾನು ಆ ರೀತಿ ಭಾವನೆಯಿಂದ ಹೇಳ್ತಾ ಇಲ್ಲ, ಸುಮ್ಮನೆ ತಮಾಷೆ ಅಂತ ಹೇಳಿದೆ। ನೀವು ಮತ್ತೆ ಮುಂದಿನ ಸಲ ಚೌಕನ ಹಚ್ಚೋದು ಬಿಟ್ಬಿಟ್ರಿ ಮತ್ತೆ। ಆ ರೀತಿ ಭಾವನೆಯಿಂದ ಹೇಳಿಲ್ಲ ನಾನು, ಸುಮ್ಮನೆ ತಮಾಷೆ ಅಂತ ಹೇಳಿದೆ। ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಸರ್ವಶ್ರೇಷ್ಠ ದಾನ ಯಾವುದಂತಂದ್ರೆ ರತ್ನತ್ರಯ ದಾನ ಅಂತ ಹೇಳಿದ್ರು ನೋಡ್ರಿ। ಒಬ್ಬ ಮುನಿ ದೀಕ್ಷಾ ತಗೊಳ್ಳಕ್ಕೆ ಒಬ್ಬ ಶ್ರಾವಕ ಹೋಗ್ತಾ ಇದ್ದಾನ, ಒಬ್ಬ ಶ್ರಾವಕ ಮುನಿ ದೀಕ್ಷೆ ತಗೊಳ್ಳಕ್ಕೆ ಹೋಗ್ತಾ ಇದ್ದಾನ। ಹೋಗುವಂತ ಆ ಶ್ರಾವಕನಿಗೆ ನಾವು ಪ್ರೋತ್ಸಾಹ ಮಾಡೋದು, ತಗೋಪ ದೀಕ್ಷಾ ಬಹಳ ಒಳ್ಳೇದಾಗತ್ತೆ, ಆತ್ಮ ಕಲ್ಯಾಣ ಆಗತ್ತೆ, ಈ ಸಂಸಾರದಲ್ಲಿ ಏನಿಟ್ಟಿದಾರ, ಸಂಸಾರದ ಏನಿದೆ ಇದು ಸಾರ ಏನು ಇಲ್ಲ, ಅಸಾರ ಇದೆ ಇದು, ಇದರಲ್ಲಿ ಏನು ರುಚಿ ಇಲ್ಲ ಸಂಸಾರದಲ್ಲಿ। ಈ ಸಂಸಾರ ಬಗ್ಗೆ ಕೀಳಸ ಭಾವನೆ ಹುಟ್ಟುವ ಹಾಗೆ ಸಂಸಾರದ ಬಗ್ಗೆ ಉಪದೇಶ ಕೊಡ್ಲಿಕ್ಕೆ ಹೇಳಾರ। ರತ್ನತ್ರಯ ಧರ್ಮದ ಬಗ್ಗೆ ಶ್ರದ್ಧೆ
ದೃಢ ಆಗಬೇಕು ಅನ್ನುವಂತ ಉಪದೇಶ ಕೊಡ್ಲಿಕ್ಕೆ ಹೇಳ್ಯಾರ. ಅದು ಸಹ ಏನಿದೆ ಒಂದು ಪ್ರಕಾರದ रत्नत्रय दान ಅಂತ ಹೇಳ್ತಾರೆ. ಇಲ್ಲಿ रत्नत्रय दान सर्वश्रेष्ठ दान कहलाता है. रुग्ण साधु का वैयावृत्त करने से वह रत्नत्रय में स्थिर होता है. रुग्ण ಅಂದ್ರೆ ಒಬ್ಬ ರೋಗಿ ಸಾಧುಗಳ ವೈಯಾವೃತ್ತಿ ಮಾಡೋದ್ರಿಂದ ಆ ಸಾಧುಗಳು ರತ್ನತ್ರಯದಲ್ಲಿ ಸ್ಥಿರರಾಗ್ತಾರ. ಅಥವಾ ವೈಯಾವೃತ್ತ करने वाला दान देने वाला है. ವೈಯಾವೃತ್ತಿ ಕೂಡ ಮಾಡುವಂತವರೇ ನಿಜವಾದ दानिಗಳು ಅಂತ ತಿಳ್ಕೊಳ್ಬೇಕು. रुग्ण साधु की सेवा करते समय उसके शरीर का मल दूर करता है. ಬಂತ ನೋಡ್ರಿ ಮತ್ತೆ ವಿಷಯ ಅದು. रुग्ण ಸಾಧುಗಳ ರೋಗಿ ಸಾಧುಗಳ ವೈಯಾವೃತ್ತಿ ಮಾಡೋ ಸಮಯದಲ್ಲಿ ಏನಾಗುತ್ತೆ ಜಯಂತಿಯಮ್ಮ, ಮಲ ದೂರ करना पड़ता है. ಮಲ ಮೂತ್ರ ಆದಿ ಏನು ಗಲೀಜು ವಸ್ತು ಶರೀರದಿಂದ ಬಂದಿರ್ತಾವ ಅದನ್ನ ನಾವು ದೂರ ಮಾಡಬೇಕಾಗುತ್ತದೆ. फोड़ा फुंसी आदि हुए हो तो उसकी सफाई करना पड़ता है. फोड़ा फुंसी ಅಂದ್ರೆ ಮೈಗೆ ಗುಳ್ಳೆ ಬಂದಿದಾವ, ಫುನ್ಸಿ ಅಂದ್ರೆ ಕಿವ ಆಗಿದೆ, ರಕ್ತ ಸೋರ್ತಾ ಇದೆ, ಗಾಯ ಆಗಿದೆ, ಕ್ರಿಮಿ ಕೀಟಗಳಾಗಿದ್ದಾವೆ ಶರೀರದಲ್ಲಿ, ಅವೆಲ್ಲವನ್ನು ಕೈಯಿಂದ ಕ್ಲೀನ್ ಮಾಡಬೇಕಾಗತ್ತೆ, ಸ್ವಚ್ಛ ಮಾಡಬೇಕಾಗತ್ತೆ. ಇದು ಕೂಡ ಏನ್ ಹೇಳ್ತಾರ ವೈಯಾವೃತ್ತದಲ್ಲಿ ಸಫಾಯಿ करना पड़ता है. ಇತ್ಯಾದಿ ಕ್ರಿಯಾ ಗ್ಲಾನಿ ದೂರ ಕಿಯೇ ಬಿನಾ. ಇತ್ಯಾದಿ ಕ್ರಿಯೆಗಳು ಸಂತೋಷನ ನಮ್ಮಲ್ಲಿರುವಂತ ಕೀಳಸ ಭಾವ, ಗ್ಲಾನಿ ಅಂದ್ರೇನ ಕೀಳಸ ಭಾವನ ದೂರ ಇಟ್ಕೊಳ್ಳದೆ ಈ ಭಾವನೆ ನಮ್ಮಲ್ಲಿ ಪ್ರಕಟ ಆಗುವುದಿಲ್ಲ. ಯಾವ ಭಾವನೆ? ನಿರ್ವಿಚಿಕಿತ್ಸಾ ಭಾವನೆ. ಅಥವಾ जो वैयावृत्ति करता है वह निर्विचिकित्सा को प्राप्त होता है. ಯಾರು ವೈಯಾವೃತ್ತಿ ಮಾಡ್ತಾರ ಅವ್ರು ನಿರ್ವಿಚಿಕಿತ್ಸಾ ಅಂಗದ ಪ್ರಾಪ್ತಿಯನ್ನು ಮಾಡ್ಕೊಂಡ್ಬಿಡ್ತಾರ. संघ का प्रमुख कार्य साधु जनों का धर्म पालन है. ಸಂಘದ ಪ್ರಮುಖ ಕಾರ್ಯ ಯಾವುದಿದೆ? ಸಂಘದ ಪ್ರಮುಖ ಕಾರ್ಯ ಯಾವುದಿದೆ ಅಂತಂದ್ರೆ ಸಾಧು ಜನೋ ಕಾ ಧರ್ಮ ಪಾಲನ ಹೇ. ಧರ್ಮದ ಪಾಲನೆ ಮಾಡೋದೇ ನಿಜವಾದ ದೊಡ್ಡ ಕಾರ್ಯ. ದೊಡ್ಡ ಕಾರ್ಯ ಯಾವುದು? ಧರ್ಮದ ಪಾಲನೆ ಮಾಡೋದು. ಯಾವ ಧರ್ಮದ? ಜೈನ್ ಧರ್ಮದ. ಯಾವ ಧರ್ಮದ? ಆತ್ಮ ಧರ್ಮದ. ಈ ರತ್ನತ್ರಯ ಇವೆಲ್ಲ ಗುಣಗಳು ಬಂದಿವ. ರತ್ನತ್ರಯ ಎಲ್ಲ ಏನು ಬಂದಿವ? ಇವು ಗುಣಗಳ ಬಂದವು. ಆತ್ಮ ಧರ್ಮದ ರಕ್ಷಣೆ ಮಾಡೋದು, ಆತ್ಮ ಧರ್ಮದ ಪಾಲನೆ ಮಾಡೋದು ಅಂತಂದ್ರೆ ಅದು ಮಹತ್ವದ ಕಾರ್ಯ ಇದೆ, ಸಂಘದ ಕಾರ್ಯ ಇದೆ ಅಂತ ತಿಳ್ಕೊಳ್ಬೇಕು. ವೈಯಾವೃತ್ತಿ करने से होता है अतः संघ कार्य नाम का गुण भी उससे प्राप्त होता है. इस प्रकार संपूर्ण गुणों की खान स्वरूप वैयावृत्त को जो साधु करता है वह तीन लोक में शोभ करने वाले तीर्थंकर नाम कर्म को प्राप्त करता है. ಈ ವೈಯಾವೃತ್ತಿ ಮಾಡೋದ್ರಿಂದ ಏನಾಗುತ್ತೆ? ಮೂರು ಲೋಕಕ್ಕೆ ಬೆಳಕು ಕೊಡುವಂತ ಆ ತೀರ್ಥಂಕರ ಪ್ರಕೃತಿ ನಾಮಕರ್ಮದ ಬಂಧ ಇಲ್ಲಿ ಆಗುತ್ತದೆ ಅಂತ ತಿಳ್ಕೊಳ್ಬೇಕು. ಒಂದು ಉದಾಹರಣೆ ಬರುತ್ತೆ ನೋಡ್ರಿ. ಮಹಾಭಾರತದ ಸಂದರ್ಭದಲ್ಲಿ ಕೃಷ್ಣ ರೋಗಿ ಸಾಧುಗಳಿಗೆ ಔಷಧಿ ದಾನ ಮಾಡ್ತಾನವ, ವೈಯಾವೃತ್ತಿ ಮಾಡ್ತಾನ. ಕೃಷ್ಣ ಸಾಧುಗಳಿಗೆ ವೈಯಾವೃತ್ತಿ ಮಾಡ್ತಾನ, ಸಾಧುಗಳಿಗೆ ಔಷಧಿ ದಾನ ಮಾಡ್ತಾನ. ಆ ಕಾರಣದಿಂದ ಮುಂದೆ ಭವಿಷ್ಯದಲ್ಲಿ ಏನೋ ತೀರ್ಥಂಕರ ಆಗೋರ್ದಾರಂತ ನಾವೆಲ್ಲ ಕೇಳಲಿಕ್ಕೆ ಸಿಕ್ಕಿದೆ, ನಾವು ಓದಲಿಕ್ಕೆ ಸಿಕ್ಕಿರ್ತೇವೆ ಇವೆಲ್ಲ. ಈ ರೀತಿ तीर्थंकर नाम कर्म को प्राप्त होता है अर्थात उसके तीर्थंकर प्रकृति का बंध होता है, जिससे तीसरे भव में इसने भव मूरने भव जिससे तीसरे भव में तीर्थंकर आगे धर्म तीर्थ का दिव्य देशना द्वारा धर्म तीर्थ दिव्य देशನೆಯಿಂದ ಪ್ರವರ್ತನ करता है. ಪ್ರವರ್ತನ ಮಾಡ್ತಾ ಇರ್ತಾರ. ಯಾರ್ಯಾರು ತೀರ್ಥಂಕರ ಆಗೋದಿದಾರೋ ವೈಯಾವೃತ್ತಿ ಮಾಡ್ರಿ. ಏನು ವೈಯಾವೃತ್ತಿ ಮಾಡೋದು? ಕೈಕಾಲು ಒತ್ತೋದಂದ್ರೆ ವೈಯಾವೃತ್ತಿ ಅಲ್ಲ, ನೆನಪಿಟ್ಕೊಳ್ಳಿ. ನಾನು ಪದೇ ಹೇಳ್ತಾ ಇದ್ದೀನಿ. ಕೈಕಾಲು ಒತ್ತೋದು, ಎಣ್ಣೆ ಹಚ್ಚೋದು, ಎಣ್ಣೆ ಹಚ್ಚಿ ಮಾಲಿಶ್ ಮಾಡೋದು ಇವೆಲ್ಲ ವೈಯಾವೃತ್ತಿ. ಇದು ಬಾಹ್ಯ ವೈಯಾವೃತ್ತಿ ಅಂತಿದಾರ. ಆತ್ಮದ ರಕ್ಷಣೆ ಮಾಡೋದು, ಸಂಯಮದ ರಕ್ಷಣೆ ಮಾಡೋದು, ರತ್ನತ್ರಯ ಧರ್ಮದ ರಕ್ಷಣೆ ಮಾಡೋದು ಅಂತಂದ್ರೇನೆ ಇದು ನಿಜವಾದ ವೈಯಾವೃತ್ತಿ ಇದೆ. ಜೋ ವೈಯಾವೃತ್ತಿ ಕರ್ತಾ ಹೇ, ಯಾರು ವೈಯಾವೃತ್ತಿ ಮಾಡ್ತಾರ ಭೂಪಾಲನ ಉಪರ್ಯುಕ್ತ 18 ಗುಣಕ್ಕೋ ಪ್ರಾಪ್ತ ಕರ್ತಾ. ಇಲ್ಲಿ ಹಿಂದೆ ಹೇಳಿರುವಂತಹ 18 ಗುಣಗಳನ್ನು ಅವ್ರು ಏನ್ ಮಾಡ್ಕೊಂಡಿರ್ತಾರ? ಪ್ರಾಪ್ತಿ ಮಾಡ್ಕೊಂಡಿರ್ತಾರ. ಅವ್ರು ಜೋ ಕೇವಲ ಸ್ವಾಧ್ಯಾಯ ಮೇ ಉದ್ಯಮಶೀಲ ಹೇ. ಬಂತು ನೋಡ್ರಿ ಇಲ್ಲಿ. जो केवल स्वाध्याय में उद्यमशील है वह मात्र अपना कार्य करता है. ಏನ್ ಹೇಳಿದ್ರು ಲಕ್ಷ್ಮೀ ಕೈಲಿ? ಯಾರು ಬರೇ ತನ್ನ ಸ್ವಾಧ್ಯಾಯ, ಬರೇ ನನಗೆ ಅಷ್ಟೇ ಸ್ವಾಧ್ಯಾಯ, ಬೇರೆ ಏನಿತ್ತದಿಲ್ಲ, ಅವ್ರ ಕಾರ್ಯ ಅಷ್ಟೇ ಮಾಡ್ಕೊಳ್ತಾ ಇದಾರ ಅಂತ ತಿಳ್ಕೊಳ್ಬೇಕಿಲ್ಲಿ.
ಈ ಪ್ರಕಾರ ಭಾವಾರ್ಥದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, वैयावृत्त करने से मुक्ति वात्सल्य संवेग आदि गुण इसलिए प्राप्त होते हैं कि अन्य संघस्थ साधु समुदाय रत्नत्रय धारण प्रतिपालन उसका संवर्धन आदि में समर्थ तब होता है जब उसे पीड़ा कष्ट न हो. ಯಾಕೆ ಇಲ್ಲಿ ಹೇಳೋದು ಅಂತಂದ್ರೆ, ಇಲ್ಲಿ ಬಹಳ ಸುಂದರವಾಗಿ ಹೇಳ್ತದೆ. ಇಲ್ಲಿ ಯಾರಾದ್ರೂ ಬೇರೆ ಸಂಘದ ಸಾಧುಗಳಿದ್ದಾರೆ, ನಮ್ಮ ಸಂಘಕ್ಕೆ ಅವ್ರಿಗೇನು ಸಂಬಂಧ ಇಲ್ಲ, ನಮ್ಮ ಪರಂಪರೆಗೆ ಅವ್ರಿಗೇನು ಸಂಬಂಧ ಇಲ್ಲ, ನಮ್ಮ ಪಂಥಗಳಿಗೆ ಅವ್ರಿಗೇನು ಸಂಬಂಧ ಇಲ್ಲ, ಬೇರೆ ಸಂಘದ ಸಾಧುಗಳಿದಾರ, ಎಲ್ಲಾದ್ರೂ ಬಂದು ಸೇರ್ಕೊಂಡ್ರಾಗ ಅವ್ರ ಪರಿಣಾಮಗಳು, ಅವ್ರ ಆರೋಗ್ಯ, ಅವ್ರ ವೈಯಾವೃತ್ತಿ ಆದಿ ಇದರಿಂದ ಎಲ್ಲ ನಾವು ನೀಟಾಗಿ ಮಾಡಿಕೊಂಡ್ರೆ ಅವರು ಸ್ಥಿರ ಆಗಬಹುದು ಅಂತ ಹೇಳ್ತಾರೆ. 2018ನೇ ಇಸವಿಯಲ್ಲಿ ಒಂದು ಘಟನೆ ನಡೀತಾ ಇತ್ತು. 2018ನೇ ಇಸವಿಯಲ್ಲಿ ಒಂದು ಘಟನೆ ನಡೀತಾ ಇತ್ತು. ಏನ್ ಘಟನೆ ಅಂತಂದ್ರ, ಮಸ್ತಕಾಭಿಷೇಕ ಸಂದರ್ಭದಲ್ಲಿ ಒಬ್ರು ಮುನಿಗಳು, ಏನೋ ಅವ್ರಿಗೆ ಪಾಪ ಕಷ್ಟ ಇತ್ತು, ಏನೋ ಪರಿಣಾಮ ಹಾಳಾಗಿತ್ತು, ಬಹಳ ಪರಿಣಾಮ ಹಾಳಾಗಿತ್ತು ಅವ್ರದ್ದು, ಏನೋ ಕಷ್ಟ, ಬಹಳ ದೊಡ್ಡ ಕಷ್ಟ ಇತ್ತು ಅವ್ರಿಗೆ. ಆ ಕಷ್ಟದಿಂದ ಅವ್ರ ಪರಿಣಾಮ ಯಾವ ರೀತಿ ಇಳಿದು ಹೋಗಿದ್ದು ಅಂತಂದ್ರ, ನಿಮ್ಗೆ ಗೊತ್ತ ಅವ್ರ ಮುನಿಗಳು ಯಾರಂತ? ಅವ್ರು ಎಷ್ಟು ಪರಿಣಾಮ ಕೆಳಗೆ ಇಳಿದು ಹೋಗಿದ್ದು ಅಂತಂದ್ರ, ಅವ್ರು ಹೇಳಿದ್ರು, ಪ್ರಥಮ ದಿವಸ ಮಸ್ತಕಾಭಿಷೇಕದ ಪ್ರಥಮ ದಿವಸ ಆ ಗೊಮಟೇಶ್ವರ ಬಾಹುಬಲಿ ಭಗವಂತನ ಎದುರುಗಡೆ ನಾನು ನಿಂತ್ಕೊಂಡು ನಾನು ಬಟ್ಟೆ ಹಾಕೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೀನಂತ. ಆ ಮುನಿಗಳು ಯಾರಂತ ನಿಮ್ಗೆ ಗೊತ್ತು, ಅವ್ರ ಹೆಸರು ಹೇಳಲ್ಲ ನನಗಿಲ್ಲಿ. ಅಂದ್ರೆ ಈ ರೀತಿ ಪರಿಸ್ಥಿತಿ ಆಗಿಬಿಟ್ಟಿದೆ ಅವ್ರಿಗೆ. ನನಗಿದು ಬೇಡ, ಈ ಮುನಿ ಧರ್ಮನೇ ಬೇಡ, ನನಗೆ ಬಹಳ ಕಷ್ಟ ಆಗ್ತಾ ಇದೆ, ಈ ಸಮಾಜದಲ್ಲಿ ತಿರುಗಬೇಕಾದ್ರೆ, ವಿಹಾರ ಮಾಡಬೇಕಾದ್ರೆ, ಈ ಸಮಾಜದಲ್ಲಿ ನಾನು ಚರ್ಯ ಮಾಡಬೇಕಾದ್ರೆ ನನ್ನಿಂದ ಆಗ್ತಾ ಇಲ್ಲ, ನಾನು ಬಟ್ಟೆ ಹಾಕೊಂಡು ಮನೆಗೆ ಹೋಗ್ತೀನಿ, ನಂಗೆ ಸಾಕಾಗಿದೆ, ನಾನು ಮನೇಲಿ ಇದ್ಕೊಂಡು ನನ್ನ ಆರಾಮಾಗಿ ನಾನು ಧರ್ಮ ಮಾಡ್ಕೊಂತಿರ್ತೀನಿ ಅನ್ನೋಂಥ ಭಾವನೆಗಳು ಅವರಲ್ಲಿ ಪ್ರಕಟ ಆಗಿಬಿಟ್ಟಿದ್ವು. ಅವಾಗ ಆ ಭಾವನೆಗಳು ಪ್ರಕಟ ಮಾಡ್ಕೊಂಡು ಅವ್ರು ಎಲ್ಲ ಸಾಧುಗಳ ಹತ್ರ ಹೇಳ್ತಿದ್ರು. ಎಲ್ಲ ಸಾಧುಗಳ ಮುಂದೆ ಹೇಳ್ತಾರೆ, ನಾನು ಪ್ರಥಮ ದಿವಸ ನಾನು ಬಟ್ಟೆ ಹಾಕೊಂಡು ಹೋಗಿದ್ದೀನಿ, ಪ್ರಥಮ ದಿವಸ ಬಟ್ಟೆ ಹಾಕೊಂಡು ಹೋಗಿದ್ದೀನಿ ಅಂತ ಎಲ್ಲ ಸಾಧುಗಳ ಮುಂದೆ ಹೇಳಿದ್ರು. ಎಲ್ಲ ಸಾಧುಗಳು ಧೈರ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಸ್ವಲ್ಪ ಅವ್ರು ವಾಂಡ ಸಹ ಇದ್ರು, ಬಹಳ ಸ್ವಲ್ಪ ಕಷಾಯುಕ್ತ ಇದ್ರು ಅವರು. ಅಂತ ಸಾಧುಗಳಿಗೆ ಯಾರು ಧೈರ್ಯ ಮಾಡೋರು ಹೋಗೋರು ಸಂಭಾಳಿಸಕ್ಕೆ? ಯಾರಿಂದನೂ ಧೈರ್ಯ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಚಾರುಕೀರ್ತಿ ಸ್ವಾಮೀಜಿಗೆ ಸಹ ಇದು ಗೊತ್ತಾಯ್ತು ವಿಷಯ. ಚಾರುಕೀರ್ತಿ ಸ್ವಾಮೀಜಿಗೆ ಈ ವಿಷಯ ಗೊತ್ತಾದಾಗ ಆ ಸ್ವಾಮೀಜಿ ಏನ್ ಮಾಡಿದ್ರು ಅಂತಂದ್ರ, ಚಂದ್ರಪ್ರಭು ಸಾಗರ ಮಹಾರಾಜರಲ್ಲಿ ಕರೆಸರು. ಈ ವಿಷಯಕ್ಕೆ ಇವರೇ ಯೋಗ್ಯ ಇದ್ದಾರೆ, ಚಂದ್ರಪ್ರಭು ಸಾಗರ ಮಹಾರಾಜರಂತ. ಮಹಾರಾಜರನ್ನು ಕರೆಸಿರು. ಮಹಾರಾಜರು ಇಲ್ಲಿಂದ ತ್ಯಾಗಿ ನಗರದಿಂದ ಅಲ್ಲಿಗೆ ಹೋದ್ರು, ಊರಲ್ಲಿ ಬೆಳಗುಳಕ್ಕೆ ಹೋಗಿ ಸ್ವಾಮೀಜಿಗೆ ಭೇಟಿಯಾಗಿ ಮೀಟಿಂಗ್ ಆಗಿ, ಈ ಮೀಟಿಂಗ್ದಲ್ಲಿ ವಿಷಯ ಇಟ್ಟು, ಈ ವಿಷಯದಲ್ಲಿ ನಿರ್ಣಯ ಮಾಡಿಕೊಂಡು ಅವ್ರು ತಿಳ್ಕೊಂಡ್ರು ಯಾವ ಸಾಧುಗಳು ಯಾಕೆ ಈ ರೀತಿ ಭಾವನೆ ಏನಕ್ಕೆ ಆಗ್ತಾ ಇದೆ. ಮತ್ತೆ ಮಹಾರಾಜರು ಅಲ್ಲಿಂದ ಬಂದು ಮಹಾರಾಜರ ರೂಮ್ದಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಊರು ಹೊರಗಡೆ, ಅಲ್ಲಿ ಯಾರೂ ಜನ ಇಲ್ಲ ಅಂತ ನಿರ್ಜನ ಸ್ಥಾನದಲ್ಲಿ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿದ್ರು. ಯಾಕೆ ಈ ರೀತಿ ನಿಮ್ಮಲ್ಲಿ ಭಾವನೆ ಬರ್ತಾ ಇದೆ, ಏನಾಗಿದೆ, ನಿಮ್ಗೆ ಏನ್ ಕಡಿಮೆ ಬಿದ್ದಿದೆ, ಏನ್ ಕಷ್ಟ ಆಗ್ತಾ ಇದೆ, ಏನ್ ತೊಂದರೆ ಆಗ್ತಾ ಇದೆ ನಮಗೆ ಹೇಳಿ, ನಮ್ಮಿಂದ ಸಾಧ್ಯವಾದಷ್ಟು ನಾವು ಪ್ರಯತ್ನ ಪಡ್ತೀವಿ, ನಮ್ಮಿಂದ ಸಾಧ್ಯವಾದಷ್ಟು ನಿಮ್ ಸೇವೆ ಮಾಡ್ಲಿಕ್ಕೆ ನಾವು ತತ್ಪರರಾಗಿದ್ದೀವಿ ಅಂತ ಮಹಾರಾಜರು ಅವ್ರಿಗೊಂದು ವಿಶ್ವಾಸ, ಒಂದು ನಂಬಿಕೆ ಕೊಟ್ಟಾಗ ಅವರಲ್ಲಿರುವಂತ ನೋವುಗಳನ್ನ ಏನು ಇದ್ದು ಎಲ್ಲ ನೋವುಗಳನ್ನ ಅವ್ರ ಮುಂದೆ ಹೇಳಿದ್ರು. ಎಲ್ಲಾ ನೋವುಗಳನ್ನ ಹೇಳಿದ್ರು. ಏನ್ ಪರಿಸ್ಥಿತಿ ಇದೆ, ಏನ್ ಕಷ್ಟ ಆಗ್ತಾ ಇದೆ, ಏನ್ ಆರೋಗ್ಯದಿರ್ಬೋದು, ಸಮಾಜದಿರ್ಬೋದು, ವ್ಯವಹಾರದಿರ್ಬೋದು, ಏನೋ ಇರಬಹುದು, ಅದು ಮಹಾರಾಜರು ನಮಗೂ ಇನ್ನೂ ತನಕ ಯಾರಿಗೂ ಹೇಳಿಲ್ಲ. ಚಂದ್ರಪ್ರಭು ಸಾಗರ ಮಹಾರಾಜರು ಅವ್ರಿಗೆ ಏನ್ ಕಷ್ಟ ಇತ್ತ ಎಲ್ಲಾ ಕಷ್ಟದ ಪರಿಹಾರ ಮಾಡಿ ಅವ್ರನ್ನ ಪುನಃ ದೀಕ್ಷಾ ಛೇದ ಮಾಡುವಂತ ಭಾವನೆ ಏನಿತ್ತಲ್ಲ, ಆ ಭಾವನೆಯನ್ನು ಅವ್ರ ಮನಸ್ಸಿನಿಂದ ತೆಗೆದು ಹಾಕಿ ಅವ್ರನಿಗೆ ದಿಗಂಬರ ರೂಪದಲ್ಲಿ ಹಾಗೆ ಉಳಿಸ್ಲಿಕ್ಕೆ ಒಂದು ಪ್ರಯತ್ನ ಪಟ್ಟರು. ಇವತ್ತು ಆ ಮುನಿಗಳು ಸಮ್ಮೇದ ಸಿಕ್ಕರ್ಜಲ್ಲಿ 2 ವರ್ಷದಿಂದ ಅಲ್ಲಿ ಚಾತುರ್ಮಾಸ ಮಾಡ್ತಿದ್ದಾರೆ. 2 ವರ್ಷದಿಂದ ಸಮ್ಮೇದ ಸಿಕ್ಕರ್ಜಿ ಅಂತ ಪವಿತ್ರವಾದ ಸ್ಥಾನದಲ್ಲಿ ಇಲ್ಲಿಂದ ವಿಹಾರ ಮಾಡ್ಕೊಂತ ಹೋಗಿ ಅಲ್ಲಿ ಸಿಕ್ಕರ್ಜಲ್ಲಿಗೆ ಅವರು 2 ವರ್ಷದಿಗೆ ಅಲ್ಲೇ ವಿರಾಜ ಮಾಡಿರ್ತಾರೆ. ಯೋಚನೆ ಮಾಡಿ, ಈ ರೀತಿ ವೈಯಾವೃತ್ತಿ ಅಂತ ಹೇಳ್ಯಾರ. ಕೈಕಾಲ ಒತ್ತದಂದ್ರೆ ವೈಯಾವೃತ್ತಿ ಅಲ್ಲ. ವೈಯಾವೃತ್ತಿ ಅಂದ್ರೇನ? ಧರ್ಮದಿಂದ ಚ್ಯುತರಾಗ್ತಾ ಇರುವಂತ ಒಬ್ಬ ಧರ್ಮಾತ್ಮನನ್ನ ಪುನಃ ಧರ್ಮದಲ್ಲಿ ಸ್ಥಿರ ಮಾಡೋದಂತಂದ್ರೇನೆ ನಿಜವಾದ ವೈಯಾವೃತ್ತಿ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಆಯ್ತ್ರಿ? ಐತೇನ್ರಿ? ಅವ್ರು ಕೆಟ್ಟವ್ರಿದಾರ, ಅವ್ರು ತಪ್ಪು ಮಾಡ್ತಾ ಇದಾರ, ಅವರು ಭ್ರಷ್ಟರಿದಾರ, ಅವ್ರ ಚಾರಿತ್ರಹೀನಿದಾರ ಅಂತ ಪಾಂಪ್ಲೆಂಟ್ ಮಾಡಿ ಪೋಸ್ಟದಲ್ಲಿ ಹಾಕಿ ಎಲ್ಲ ಪ್ರಚಾರ, ಸಮಾಜದಾಗೆಲ್ಲ ಪ್ರಚಾರ ಮಾಡಿ, ಟಿವಿದವ್ರನ್ನ ಕರೆದು, ಪೇಪರ್ದವ್ರನ್ನ ಕರೆದು ಎಲ್ಲ ಕಡೆ ಪ್ರಚಾರ ಮಾಡಿಬಿಡೋದು. ಅದೇ ಡೌಟ್. ವಾಟ್ಸಪ್, ಫೇಸ್ಬುಕ್ದಾಗ ಎಲ್ಲ ಕಡೆ ಹಾಕಿಬಿಡೋದು ಅವ್ರದ್ದು. ಅದಕ್ಕೆ ನೋಡಿ, ಒಂದು ಮಾತು ಹೇಳ್ತಿರ್ತೀವಿ ನೋಡಿ, ಪದೇ ಮಾತನ್ನ ಹೇಳಿದ್ದೀನಿ ನಾನಿದು. ಸತ್ಸಂಗತಿ ಸದಾಗಡೋ ದುರ್ಜನ ವಾಕ್ಯ ಕಾನೀನ ಪಡೋ. ಮರಾಠಿದಲ್ಲಿ ಒಂದಿದು ವಾಕ್ಯ ಇದೆ. ಇದು ಮರಾಠಿಯಲ್ಲಿ ಒಂದಿದು ವಾಕ್ಯ ಇದೆ.
ಸತ್ಸಂಗತಿ ಸದಾಗಡೋ ದುರ್ಜನ ವಾಕ್ಯ ಕಾನೀನ ಪಡೋ. ಇವೆರಡು ಮಾತನ್ನು ನಾವು ಕಂಟ್ರೋಲ್ದಲ್ಲಿ ಇಟ್ಕೊಂಡಿವಿ ಅಂತಂದ್ರ ನಮ್ಮ ಚರ್ಯ, ನಮ್ಮ ಶಿಥಿಲತೆ, ನಮ್ಮಲ್ಲಿರುವಂತಹ ಸಂಯಮದ ರಕ್ಷಣೆ ನಾವೇ ಮಾಡ್ಕೊಳ್ಬಹುದು, ಬೇರೆ ಯಾರು ಬೇಡ. ಸತ್ ಸಂಗತಿದಲ್ಲಿ ಇರ್ಬೇಕು ನಾವು. ನಮ್ಮ ಸಂಗತಿ ಹೇಗಿರ್ಬೇಕಂತಂದ್ರೆ, ನಮ್ಮ ಸಂಗತಿ ಆಜು ಬಾಜುದವ್ರು ಎಲ್ಲ ಜನ ಹೇಗಿರ್ಬೇಕಂತಂದ್ರೆ ಸಾಧು ಸಂತರ ಸಂಗತಿ ಇರ್ಬೇಕು ನಮಗೆ. ದುರ್ಜನ ವಾಕ್ಯ ಕಾನೀನ ಪಡೋ, ಆ ವಾಕ್ಯದಿಂದ ನನ್ನ ಸಂಯಮ ಹಾಳಾಗಬಾರದು, ನನ್ನ ರತ್ನತ್ರಯದಲ್ಲಿ ಚ್ಯುತಿ ಆಗಬಾರದು, ನನ್ನ ಆಚರಣೆಯಲ್ಲಿ ಕ್ಷೀಣತೆ ಬರಬಾರದು. ಅಂತಹ ವಾಕ್ಯಗಳನ್ನು ನಾನು ಕಿವಿ ಮೇಲೆ ನಾನು ಹಾಕೊಳ್ಳೇಬಾರದು. ಇವೆರಡು ಮಾತು ನೀವು ಕಂಟ್ರೋಲ್ದಲ್ಲಿ ಇಟ್ಕೊಂಡ್ರಂದ್ರೆ ಮೇಡಮ್, ದೀಕ್ಷಾ ಛೇದ್ ಮಾಡ್ಕೊಳ್ಳುವಂತ ಭಾವನೆನೇ ಬರಲ್ಲ, ದೀಕ್ಷಾ ಬಿಟ್ಟು ಮನೆಗೆ ಹೋಗುವಂತ ಭಾವನೆನೇ ಬರಲ್ಲ. ಎಂತ ಬೇಕಂತ ಪ್ರಸಂಗ ಬಂದ್ರೂ ಸಹನೆ ಆಗತ್ತೆ ಅಲ್ಲಿ. ನೋಡಿ ಅಮ್ಮ, ನೀವು ದೀಕ್ಷಾ ತಗೊಂಡದ್ದು ಯಾರಿಗೋಸ್ಕರ? ಯಾರು ನಿಮ್ಮನ್ನ ಹೇಗೆ ನೋಡ್ತಿದ್ರು ಅದನ್ನ ನೋಡಬೇಡಿ. ಯಾರು ನಿಮ್ಮನ್ನ ಹೇಗೆ ಕೀಳಾಗಿ ನೋಡ್ತಾರೋ ಅಥವಾ ನಿಮಗೆ ಸನ್ಮಾನ ಕೊಟ್ಟು ನೋಡ್ತಾರೋ ಇದನ್ನ ನೋಡಕ್ ಹೋಗಬೇಡಿ. ನನಗೆ ಹೇಗಿರಬೇಕು, ಶಿವಭೂತಿ ಮುನಿಗಳ ಉದಾಹರಣೆ ಬರ್ತಿದ್ದಕ್ಕೆ. ಶಿವಭೂತಿ ಮುನಿ ಮಹಾರಾಜರಂತವ್ರು, ಮುನಿ ಮಹಾರಾಜ ಚತುರ್ಥ ಕಾಲದಲ್ಲಿ ಆಗಿ ಹೋಗಿದಾರ. ಆ ಮುನಿಗಳ ಉದಾಹರಣೆ ಇದಕ್ಕೆ ಸೆಟ್ ಆಗತ್ತೆ. ನೀವು ಕೇಳ್ತಾರಂತ ಪ್ರಶ್ನೆಗೆ ಸಂಘದಲ್ಲಿ ಅವ್ರಿಗೆ ಯಾವ ರೀತಿ ನೋಡ್ಕೊಳ್ತಿದ್ರು ಅಂತಂದ್ರೆ ಅಮ್ಮ, ಕೊನೆಗೆ ಗುರುಗಳು ಆ ತನ್ನ ಶಿಷ್ಯನ ಮುಂದೆ ಕೈ ಜೋಡಿಸಿದ್ರು. ಹೀಗೆ ಆ ಗುರುಗಳು ತನ್ನ ಶಿಷ್ಯನ ಮುಂದೆ ಕೈ ಜೋಡಿಸ್ತಾರ, ಮತ್ತೆ ಶಿಷ್ಯನಿಗೆ ಹೇಳ್ತಾರ, ಶಿಷ್ಯ ನೀನು ಸಂಘ ಬಿಟ್ಟು ಹೊರಗಡೆ ಹೋಗಪ್ಪ, ಸಂಘದಲ್ಲಿ ಬೇಡ ನೀನು ಅಂತ ಹೇಳ್ತಾರ. ಯಾಕಂದ್ರೆ ಆ ರೀತಿ ಸಂಘದಲ್ಲಿ ಎಲ್ಲಾ ರೀತಿ ತೊಂದರೆಗಳು ಬರ್ತಿದ್ವು ಅವರಿಗೆ. ಸುಮ್ಮನೆ ಒಂದ್ ಸೈಡ್ ಮೂಲೆ ಕೂತ್ಕೊಂಡು ಜಪ ಹಾಕೊಂಡು ಕೂತ್ಕೊಂಡ್ರು ಕೂಡ ಹೋಗ್ತಾ ಹೋಗ್ತಾ ಅವ್ರಿಗೆ ಒದ್ದು ಹೋಗ್ಬಿಡೋದಲ್ಲಿ. ಯಾರು? ಸಂಘದ ಬೇರೆ ಮುನಿಗಳು. ಎಂತ ಮಾಡುದು ನೋಡಜ್ಜಿ, ಹೇಳೋತಕ್ಕ ಕೇಳ್ರಿ. ಈಗ ಮುನಿಗಳಿಗೆ ಕೋಪ ಇಲ್ಲ ಅಂತೇಳಿ ಕೋಪ ಮಾಡಬಾರ್ದಂತ ಯಾವ ಶಾಸ್ತ್ರದಾಗ ಇಲ್ಲ. ನಾನೇ ಮಾಡ್ತೀನಿ ಅದಕ್ಕೆ. ಮಾಡ್ತಾರೆ ಅಂತಾನೆ ಹೇಳೋದು ನಿಮಗೆ. ಕೋಪ ಮಾಡಬಾರ್ದಂತ ಯಾವುದೋ ಶಾಸ್ತ್ರದಲ್ಲಿ ಇಲ್ಲ. ಅವ್ರಿಗೂ ಕೂಡ ಕೋಪ ಇದೆ, ಅವ್ರಿಗೂ ಕ್ರೋಧ ಇದೆ, ಮಾನ ಇದೆ, ಮಾಯಾ ಇದೆ, ಲೋಭ ಇದೆ, ಎಲ್ಲ ಇದೆ. ಅವ್ರಿಗೂ ಕೂಡ ಕಷಾಯಗಳು ಇದಾವೆ, ಯಾರಿಗಿಲ್ಲ ಅಂತ ಹೇಳಿ ತಿಳ್ಕೊಳ್ಬೇಡ್ರಿ. ಮುನಿಗಳಂದ್ರೆ ಅವ್ರು ಭಗವಂತರಲ್ಲ. ಇನ್ನು ಮುನಿಗಳಂದ್ರೆ ನಿಮ್ಮಾಗಿ ಸಾಮಾನ್ಯವಾಗಿ ಅವ್ರು ಜನರಿದ್ದಂಗೆ ಇದಾರೆ ಅವರು. ಆ ಮುನಿಗಳಿಗೆ ಸುಮ್ಮನೆ ಒಂದು ಸೈಡ್ ಮೂಲೆ ಕುತ್ಕೊಂಡಿದ್ರು ಕೂಡ ಹೋಗ್ತಾ ಬರ್ತಾರ, ದೂಚೋದು, ಟಾರ್ಚರ್ ಕೊಡೋದು, ಬೈಯೋದು, ಏನ್ ಬೇಕಾದೆಲ್ಲ ಮಾಡ್ತಿದ್ರು. ಗುರುಗಳು ಕೊನೆ ಕೈ ಜೋಡಿಸಿ ಹೇಳ್ತಾರ, ನೀನ್ ಬಾಬಾ ಸಂಘದಲ್ಲಿ ಇರಬೇಡ, ನೀನು ಒಬ್ಬನೇ ವಿಹಾರ ಮಾಡ್ಕೊಂತ ಹೋಗಂತ. ಶಿವಭೂತಿ ಮುನಿಗಳು ಹೇಳ್ತಾರ, ಮಹಾರಾಜ್ರೇ, ಗುರುಗಳೇ, ನಾನು ಒಬ್ಬನೇ ಎಲ್ಲಿ ಹೋಗ್ಲಿ, ಹೊರಗಡೆ ಹೆಂಗ್ ಹೋಗ್ಲಿ, ನನಗೆ ಹೊಟ್ಟೆಗೆ ಯಾರು ಹಾಕೋರು ಅಂತ ಕೇಳ್ತಾರ ಅವರು. ನನಗೆ ಹೊಟ್ಟೆಗೆ ಯಾರು ಹಾಕೋರು, ಒಬ್ಬನೇ ತಿರುಗಿದ್ರೆ ಯಾರು ಹೊಟ್ಟೆಗೆ ಹಾಕೋರು ನನಗೆ ಹೇಳಿ. ನನಗೆ ಏನು ಬರಲ್ಲ, ನನಗೆ ಸ್ವಾಧ್ಯಾಯ ಬರಲ್ಲ, ನನಗೆ ಪ್ರವಚನ ಬರಲ್ಲ, ನನಗೆ ಪ್ರಭಾವನೆ ಹೇಗೆ ಮಾಡೋದು ಗೊತ್ತಿಲ್ಲ, 4 ಜನರ ಜೊತೆಗೆ ಹೇಗೆ ಮಾತಾಡೋದು ಸಹ ಗೊತ್ತಿಲ್ಲ, ನನಗೆ ಏನೂ ಸ್ಮರಣದಲ್ಲಿ ಉಳಿಯಲ್ಲ, ನನಗೆ ನಮೋಕಾರ ಮಂತ್ರ ಸಹ ಹೇಳಲಿಕ್ಕೆ ಬರಲ್ಲ, ನಾನು ಹೇಗೆ ಸಮಾಜದಲ್ಲಿ ಒಬ್ಬನೇ ತಿರುಗಲಿ, ನನ್ನ ಸಮಾಜದಲ್ಲಿ ಹೇಗೆ ಒಬ್ಬನೇ ಹೋಗಲಿ ಅನ್ನುವಂಥ ಭಯ ಅವ್ರಿಗೆ. ಗುರುಗಳ ಮುಂದೆ ಯಾಚನೆ ಮಾಡ್ತಾರ, ಆದ್ರೂ ಸಹ ಗುರುಗಳು ಕಠೋರ ಆಗಿಬಿಡ್ತಾರ. ಬೇಡಪ್ಪ, ನಿನ್ನ ದುಃಖ ನನಗಿಲ್ಲಿ ನೋಡೋಣ ಆಗ್ತಾ ಇಲ್ಲ, ನೀನು ಸಂಘ ಬಿಟ್ಟು ಹೋಗು, ಒಬ್ಬನೇ ಹೋಗು. ಗುರುಗಳ ಒಂದು ಉಪದೇಶರ ಹೇಳಿ ಕೊನೆಯದಾಗಿ ನಾನು ಹೆಂಗ್ ಬದುಕಬೇಕು ಸಮಾಜದಲ್ಲಿ ಅಂತ, ನೀನು ಏನೂ ಮಾಡಬೇಡ, ಮೌನ ಇದ್ದು ಬಿಡು ಸಾಕು ನೀನು ಅಂತ ಹೇಳ್ತಾರ ಅವರು. ಏನೂ ಮಾಡಕ್ ಹೋಗ್ಬೇಡ, ನೀನು ಮೌನವಾಗಿ ಇದ್ದು ಬಿಡು ಅಂತ ಹೇಳ್ತಾರ. ಮೌನ ಇದ್ರೆ ಆತ್ಮ ಕಲ್ಯಾಣ ಹೇಗಾಗೋದ್ರಿ ಗುರುಗಳೇ ಅಂತ ಕೇಳಿದಾಗ ಗುರುಗಳ ಒಂದು ಸೂತ್ರ ಹೇಳ್ತಾರ, ತುಷ್ಮಾಶ ಭಿನ್ನಂ. ಈ ಸೂತ್ರದ ಪಠನೆ ಮಾಡ್ಕೊಂತ ಹೋಗಿ ನಿನ್ನ ಕಲ್ಯಾಣ ಆಗತ್ತೆ ಅಂತ ಹೇಳ್ತಾರ ಅವರು. ಯಾವ ಸೂತ್ರದ್ರಿ? ತುಷ್ಮಾಶ ಭಿನ್ನಂ. ಈ ಸೂತ್ರದ ಪಠನ ಮಾಡ್ಕೊಂತ ಹೋಗು, ನಿಂದ ಕಲ್ಯಾಣ ಆಗತ್ತೆ ಅಂತ ಹೇಳ್ತಾರ. ಮುನಿಗಳು ಹೊರಗಡೆ ಹೋಗ್ತಾರ, ಈ ಊರು ಮುಂದಿನ ಊರು, ನಾಳೆ ಅದ್ರ ಮುಂದಿನ ಊರು, ಹಿಂಗ ಊರು ವಿಹಾರ ಮಾಡ್ತಾ 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 ಹೋಗಿರ್ತಾರ. ನಮ್ ಪ್ರಿನ್ಸಿಪಾಲ್ ಇದಾರಲ್ಲ ಇಲ್ಲಿ, ಆ ರೀತಿ ಒಬ್ರು ಅಜ್ಜಿ ತನ್ನ ಮನೆ ಮುಂದೆ ಬೇಳೆ ಹಸನ ಮಾಡ್ತಾ ಇದ್ರು. ಏನ್ ಹಸನ ಮಾಡ್ತಿದ್ರು? ಬೇಳೆ ಹಸನ ಮಾಡ್ತಿದ್ರು. ಬೇಳೆ ಎಲ್ಲ ಕೆಳಗಡೆ ಹಾಕ್ತಾ ಇದ್ರು, ಸಿಪ್ಪೆ ಒಳಗಡೆ ಇಟ್ಕೊಳ್ತಿದ್ರು. ನಮಗೆಲ್ಲ ಗೊತ್ತಿಲ್ಲ ಇವೆಲ್ಲ ಸಂಸಾರದ ಕ್ರಿಯೆಗಳು. ಏನ್ ಮಾಡ್ತಿರ್ತಾರ? ಲಕ್ಷ್ಮಿ ಅಕ್ಕ ಹಾನ ಅಂತ ಇದಾರ. ಅದಕ್ಕೂ ಬೇಳೆ ಎಲ್ಲ ಒಳಗಡೆ ಇಟ್ಕೊಳ್ತಿದ್ರು, ಸಿಪ್ಪೆ ಎಲ್ಲ ಆಚೆ ಹಾಕ್ತಾ ಇದ್ರು. ಆ ಮುನಿಗಳು ಮುದ್ರೆ ಇಟ್ಕೊಂಡು ಆಹಾರಕ್ಕೆ ಹೋಗ್ತಾ ಇದಾರ. ಹೋಗ್ತಾ ಅಜ್ಜಿ ಮಾಡ್ತಾರಂತ ಕ್ರಿಯೆ ನೋಡ್ತಾರ. ಮುನಿಗಳಿಗೆ ಏನೋ ಚಿಂತನೆಯಲ್ಲಿ ವಿಷಯ ಬಂದ್ಬಿಡತ್ತೆ. ಅಜ್ಜಿ ಏನ್ ಮಾಡ್ತಾ ಇದೆಯದು? ಬೇಳೆ ಬೇರೆ, ಸಿಪ್ಪೆ ಬೇರೆ,
ಸಿಪ್ಪೆ ಹೊರಗಡೆ ಆಗ್ತಾ ಇದೆ, ಬೇಳೆ ಒಳಗಡೆ ಇಟ್ಕೊಳ್ತಾ ಇದೆ. ಇದು ಏನು ಕ್ರಿಯೆ ಇದು, ಇದ್ರದ್ದು ಏನು ಅರ್ಥ ಇದು ಅಂತ ಮುನಿಗಳು ಹೀಗೆ ಮುದ್ರೆ ಹಿಡ್ಕೊಂಡು ಆ ಅಜ್ಜಿ ಮಾಡ್ತಾ ಇರುವಂತ ಕ್ರಿಯೆ ನೋಡ್ಕೊಂತ ಅಲ್ಲೇ ಅಜ್ಜಿ ಬಾಗಲ ಮುಂದೆ ನಿಂತ್ಕೊಂಡಿರ್ತಾರ. ಇದು ಮುದ್ರೆ ಯಾವಾಗ ಕೆಳಗಡೆ ಹೋಗುತ್ತೆ ಅಮ್ಮ ಗೊತ್ತಾಗಲ್ಲ ಮುನಿಗಳಿಗೆ. ಈ ಮುದ್ರೆ ಕೆಳಗಡೆ ಹೋಗ್ಬಿಡತ್ತೆ, ಧ್ಯಾನಾವಸ್ಥದಲ್ಲಿ ಏನಾಗ್ತಾರ, ಬೇಳೆ ಬೇರೆ ಸಿಪ್ಪೆ ಬೇರೆ, ಬೇಳೆ ಬೇರೆ ಸಿಪ್ಪೆ ಬೇರೆ, ಬೇಳೆ ಬೇರೆ ಸಿಪ್ಪೆ ಬೇರೆ, ಬೇಳೆ ಬೇರೆ ಸಿಪ್ಪೆ ಬೇರೆ, ಶರೀರ ಬೇರೆ ಆತ್ಮ ಬೇರೆ, ಶರೀರ ಬೇರೆ ಆತ್ಮ ಬೇರೆ, ಶರೀರ ಬೇರೆ ಆತ್ಮ ಬೇರೆ, ಶರೀರ ಬೇರೆ ಆತ್ಮ ಬೇರೆ ಅಂತ ಅನ್ಕೊಂತ ಆತ್ಮ ಧ್ಯಾನದಲ್ಲಿ ಲೀನರಾಗಿ ಬಿಡ್ತಾರ. ಭೇದ ವಿಜ್ಞಾನ ಪ್ರಕಟ ಆಗಿಬಿಡುತ್ತೆ. ಅದೇ ರೋಡ್ ಮೇಲೆ ನಿಂತ್ಕೊಂಡಲೇ ಅವ್ರಿಗೆ ಕೇವಲ ಜ್ಞಾನ ಪ್ರಕಟ ಆಗಿಬಿಡುತ್ತೆ. ಏನಿತ್ತು ಅವ್ರ ಹತ್ರ, ಮುನಿಗಳ ಹತ್ರ ಏನಿತ್ತು, ಏನು ಜ್ಞಾನ ಇತ್ತು, ಏನು ಸ್ವಾಧ್ಯಾಯ ಮಾಡಿದ್ರು, ಎಷ್ಟು ಶಾಸ್ತ್ರ ಓದಿದ್ರು, ಎಷ್ಟು ಪ್ರವಚನ ಮಾಡ್ತಿದ್ರು ಅವರು, ಏನಿತ್ರಿ ಬರೇ ಅಷ್ಟ ಮಾತೃಕ ಜ್ಞಾನ ಮಾತ್ರ ಇತ್ತು ಅವ್ರ ಹತ್ರ. ಬರೇ ಅಷ್ಟ ಮಾತೃಕ ಜ್ಞಾನ ಮಾತ್ರ ಇತ್ತು, ಭೇದ ವಿಜ್ಞಾನ ಮಾತ್ರ ಇತ್ತು. ಅದು ಆ ಅಜ್ಜಿ ನೋಡಿ ಪ್ರಕಟ ಇತ್ತು, ಅವ್ರ ಸ್ವಂತ ಇಲ್ಲ. ಆ ಅಜ್ಜಿ ಮಾಡ್ತಾ ಇರುವಂತ ಕ್ರಿಯೆ ನೋಡಿ ಅವರಿಗೆ ಪ್ರಕಟವಾಯಿತು. ಬೇರೆ ಬೇರೆ ಸಿಪ್ಪೆ ಬೇರೆ, ಆತ್ಮ ಬೇರೆ, ಶರೀರ ಬೇರೆ, ತುಷ್ ಬೇರೆ ನೋಡಿ, ತುಷ್ ಮಾಶ ಬೇರೆ ಬೇರೆ. ತುಷ್ ಅಂದ್ರೆ ನೀನು, ಮಾಶ ಅಂದ್ರೆ ಶರೀರ. ತುಷ್ ಮಾಶ ಭಿನ್ನಂ. ಇಷ್ಟೇ ಸೂತ್ರ ಚಿಂತನೆ ಮಾಡಿದ್ರಮ್ಮ, ಮೋಕ್ಷ ಸಿಕ್ಬಿಡ್ತವ್ರಿಗೆ. ಯಾರು ಒದಿತಿದ್ರಲ್ಲ ಕಾಲಿಂದ, ಅಮ್ಮ ಯಾರು ಬಂದು ಕಾಲಿಂದ ಒದಿತಿದ್ರಲ್ಲ ಮುನಿಗಳನ್ನ, ಆ ಮುನಿಗಳಿಗೆ ನಮಸ್ತು ಮಾಡ್ಲಿಕ್ಕೆ ಅವರೆಲ್ಲ ಹುಡುಕಾಡ್ಕೊಂತ ಬಂದಿದ್ರು. ಇಲ್ಲಿ ಯಾರ್ದೋ ಒಬ್ರು ಮುನಿಗಳಿಗೆ ಅರ್ಹಂತ ಪದ ಸಿಕ್ಕಿದೆ, ಕೇವಲ ಜ್ಞಾನ ಸಿಕ್ಕಿದೆ, ಅವ್ರ ಕಂದು ಕುಟಿ ಎಲ್ಲಿದೆ, ನಾವು ನಮಸ್ತು ಮಾಡಬೇಕು, ಅವ್ರ ಸೇವೆ ಮಾಡಬೇಕು ಅಂತ ಅವ್ರು ಹುಡ್ಕೋ ಅಂತ ಬಂದ್ರಲ್ಲಿ. ಎಲ್ಲಿ ಮುನಿಗಳ ಗಂಧು ಕುಟಿಲಿ ಬಂದ್ರು, ಶಿವಭೂತಿ ಮುನಿಗಳ ಗಂಧು ಕುಟಿಲಿ ಬಂದ್ರು. ನೋಡ್ತಾರೆ ಮೇಲೆ ಯಾರು, ಮೇಲೆ ಯಾರ್ದಾರಮ್ಮ, ಯಾರಿಗೆ ಒದಿತಿದ್ದೀವಲ್ಲ ಅವರೇ ಗಂಧು ಕುಟಿಲಿ ಮೇಲೆ ಕುತ್ಕೊಂಡ್ಬಿಟ್ಟಾರ ಅರ್ಹಂತರಾಗಿ. ಯಾರಿಗೆ ನಾವು ಬೈತಿದ್ದೀವಲ್ಲ ಅವರೇ ಘಾತಿ ಕರ್ಮಗಳನ್ನ ನಾಶ ಮಾಡಿ ಅರ್ಹಂತ ಪರಮಾತ್ಮ ಕುತ್ಕೊಂಡ್ಬಿಟ್ಟಾರ. ಅವ್ರವ್ರಿಗೆ ನಾಚಿಕೆ ಬಂತು. ಯಾರ ಕೈಯಿಂದ ಹೊಡಿತಿದ್ರಲ್ಲ ಆ ಕೈಗಳು ಆಟೋಮೆಟಿಕಲಿ ಏನಾದವು, ಜೋಡಿಸಿದ್ರು, ಭಗವಂತನಿಗೆ ನಮೋಸ್ತು ಮಾಡಿದ್ರು, ಕ್ಷಮೆ ಯಾಚನೆ ಕೇಳ್ಕೊಂಡ್ರು. ದೀಕ್ಷಾ ತಗೊಳ್ಳೋದು ಆತ್ಮ ಕಲ್ಯಾಣಗೋಸ್ಕರ ಅಮ್ಮ. ಯಾರು ನನಗೆ ಸನ್ಮಾನ ಕೊಡ್ತಾರೋ, ಯಾರು ನನಗೆ ನಿಂದೆ ಮಾಡ್ತಾರೋ, ಯಾರು ನನಗೆ ಬೈತಾರೋ, ಯಾರು ನನಗೆ ಹೊಗಳ್ತಾರೋ, ಈ ವಿಷಯ ಇಲ್ಲವೇ ಇಲ್ಲ. ಇಲ್ಲಿ ಏನ್ ಮಾಡೋದು ಮೇಡಮ್, ದೀಕ್ಷೆ ನಾನು ಯಾರನ್ನಾದ್ರೆ ಬೆಂಗಳೂರಿಂದ ಒಬ್ರು ಹೊರಗೆ ಹಾಕಿ ಹೋಗಾವ ಇಲ್ಲಿಂದ. ಹೌದಲ್ರಿ ಪರಶಾತನ ಹಿಂಗ ಮಾಡ್ತಾರವರು. ನಾನು ಯಾರನ್ನಾದ್ರೂ ಒಬ್ರು ಹೊರಗೆ ಹಾಕಿ ಹೋಗೋದಿಲ್ಲಿಂದ. ನನ್ನ ಜೊತೆ ಬೇಡ, ಯಾರಾದ್ರೂ ಬೇರೆ ಕಡೆ ಹೋಗ್ರಿ ಅಂದ್ರೆ ಹೋಗ್ರಿ. ಈಗ ಒಬ್ಬರನ್ನಂತೂ ಮೊನ್ನೆ ಹೊರಗೆ ಹಾಕಿದೀವಿ. ಯಾರನ್ನ, ವಿಲ್ಸನ್ ಗಾರ್ಡನ್ದಲ್ಲಿ ಒಬ್ರು ಸಮಾಧಿ ಮಾಡಿಸಿದೀವಿ. ಮರ್ತು ಬಿಟ್ಟಾರ ಅವರು. ಹೊರಗೆ ಹಾಕಿಬಿಟ್ಟಿವಲ್ಲ, ಈ ಭವದಿಂದ ಹೊರಗೆ ಹಾಕಿಬಿಟ್ಟಿವಿ ಅವ್ರನ್ನ. ಈ ರೀತಿ ಈ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು. ಎಲ್ಲಿ ತನಕ ಬಂದಿತ್ತು ನಮ್ದು ಮೇಡಮ್, ಅರ್ಥ ಆಯ್ತ್ರಿ? ಅರ್ಥ ಆಯ್ತಾ? ಇನ್ನು ಬೇಗ ಯೋಚನೆ ಮಾಡ್ರಿ. ಅಜ್ಜಿ ನೀವು ಅವ್ರ ಜೊತೆ ಹೋಗ್ಬಿಡ್ರಿ, ಪ್ರಿನ್ಸಿಪಾಲ್ 2 ಜನ. ಈ ಪ್ರಕಾರ ಎಲ್ಲಿ ತನಕ ಬಂದಿತ್ತ? ರತ್ನತ್ರಯ ದಾನ ಶ್ರೇಷ್ಠ ದಾನ. ಇಲ್ಲಿದ್ದೀವಿ ಇನ್ನು, ಭಾವಾರ್ಥದ ಮುಗಿಸ್ಬಿಡುವ ಅಷ್ಟದು. फोड़ा फुंसी आदि हुए हो उसकी सफाई करना इत्यादि क्रिया ग्लानि दूर किए बिना संभव नहीं है. ನಮ್ಮಲ್ಲಿರುವಂತ ಗ್ಲಾನಿ, ನಮ್ಮಲ್ಲಿರುವಂತ ಕೀಳ ಸ್ವಭಾವವನ್ನು ದೂರ ಮಾಡದಿದ್ರೆ ಈ ರೀತಿ ಸೇವೆ ಮಾಡಕ್ಕೂ ಆಗುವುದಿಲ್ಲ. संभव नहीं है. अतः जो वैयावृत्ति करता है वह निर्विचिकित्सा को प्राप्त होता है. यार वैयावृत्ति ಮಾಡ್ತಾರ ಅವ್ರು ನಿರ್ವಿಚಿಕಿತ್ಸಾ ಅಂಗದ ಪ್ರಾಪ್ತಿ ಮಾಡ್ಕೊಳ್ತಾರ. ಸಂಘ का प्रमुख कार्य साधु जनों का धर्म पालन है. ಸಂಘದ ಪ್ರಮುಖ ಕಾರ್ಯ ಯಾವುದಿದೆ ಅಂದ್ರೆ ಧರ್ಮದ ಪಾಲನೆ ಮಾಡೋದು, ಆತ್ಮ ಧರ್ಮದ ಪಾಲನೆ ಮಾಡೋದು. ಇದು ಸಂಘದ ಪ್ರಮುಖ ಕಾರ್ಯ ಇದೆ ಅಂತ ತಿಳ್ಕೊಳ್ಬೇಕು. और वह वैयावृत्ति करने से होता है. ಅದರಿಂದ ಪ್ರಾಪ್ತ ಆಗುತ್ತೆ, ವೈಯಾವೃತ್ತಿ ಮಾಡೋದ್ರಿಂದ ಪ್ರಾಪ್ತಿ ಆಗುತ್ತದೆ. ಅತಃ ಸಂಘ ಕಾರ್ಯ ನಾಮಕ ಗುಣ ಭಿ ಇಸಿಸೆ ಪ್ರಾಪ್ತ ಹೋತಾ. ಇವೆಲ್ಲ ಗುಣಗಳು ಇದರಿಂದ ಪ್ರಾಪ್ತ ಆಗ್ತಾ ಇರ್ತವ ಅಂತ ತಿಳ್ಕೊಳ್ಬೇಕು. 332ನೇ ನಂಬರ್ ಸೂತ್ರ ಸೋಮವಾರ ನೋಡುವ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ವಾಮಂದ್ಯಮಾನಸ್ಯ ಮಮಾಸ್ತು ದೇವಿ ನಮೋ ಅರಿಹಂತಾನಂ
नमो सिद्धानं नमो आयर्यानं नमो उवज्झायानं नमो लोये सवसाहुनं। जय बोलो द्वादशांग जिनवानी माता की। जय।